ಅದಕ್ಕೆ ನೋವು ಮಾಡಿದ್ರೆ ಮಾತ್ರನೇ ಕಚ್ಚೋದು. ಇಷ್ಟೆಲ್ಲ ಹುಳ ಇದು ಮಧ್ಯೆ ಓಡಾಡೋದು ಏನಾದರೂ ಒಂದೇ ಒಂದು ಕಚ್ಚುತ್ತಾ? ಇಲ್ಲ ಸರ್. ಅದೇ ನೀವು ಹೋಗ್ಬೇಕಾದ್ರೆ ಹಿಂಗೆ ಅನ್ಕೊಳ್ಳೋದು ಹಿಂಗೆ ಹೊಡೆಯೋದು ಮಾಡಿದ್ರೆ ಓಕೆ ಇರಬರವೆಲ್ಲ ತುಂಬ್ಕೊಂತವ್ ನಿಮಗೆ. ನಮ್ಮ ಹತ್ರ ಬಂದರೆ ನಾವೇನು ಸರ್ ಏನು ಮಾಡಬೇಡಿ, ಬಂದು ಕುತ್ಕೊಳ್ಳುತ್ತೆ, ಎದ್ದೋಗುತ್ತೆ. ಅದು ನಿಮ್ಮನ್ನು ಚುಚ್ಚಕ್ಕೆ ಅಂತ ಬಂದಿರಲ್ಲ, ಅದು ಹಾರಾಡ್ತಾ ಇರುತ್ತೆ, ಬರುತ್ತೆ. ಒಂದೊಂದ್ಸತಿ ಹೋಗ್ಬೇಕಾದ್ರೆ ಪುಸ್ತಕಂತ ಚುಚ್ಕೊಳುತ್ತೆ. ಅದು ಉದ್ದೇಶವಾಗಿ ಕಡಿಯೋಕ್ಕೆ ಬಂದಿರಲ್ಲ ನಿಮ್ಮನ್ನು. ಅದು ಒಳ್ಳೆ ರಾಕೆಟ್ ಸ್ಪೀಡು. ಈಗ ಗೂಡಿಂದ ಆಚೆಗೆ ಬರ್ತಿದ್ದಂಗೆ ಈ ರಾಕೆಟ್ ಅದೆಲ್ಲ ಬರ್ರ ಅಂತ ಹೋಗುತ್ತೆ. ಬರ್ಬೇಕಾದ್ರೂ ಅಷ್ಟೇ ಹಂಗೆ ಬಂದ್ಬಿಡುತ್ತೆ ಅದು. ಸೊ ಗೂಡು ಮಧ್ಯ ಎದುರುಗಡೆ ನಿಂತ್ಕೊಬಾರ್ದು. ಹಿಂಗೆ ಗೂಡಿ ಹಿಂಗಿದೆ ಅಂತ ಅಂದರೆ ಅದ್ರ ಎದುರು ನಿಂತು ಕೆಲಸ ಮಾಡ್ಬೋದು. ಸೈಡಲ್ಲಿ ಆ ಕಡೆ ಈ ಕಡೆ ನಿಂತು ಕೆಲಸ ಮಾಡಬೇಕು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಫಾರ್ಮರ್ ಫ್ರೆಂಡ್ ತುಮಕೂರು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಾನು ದರ್ಶನ್. ಸ್ನೇಹಿತರೆ ನಾವು ಇವತ್ತು ಚೋಳೂರಿನ ಪಕ್ಕದಲ್ಲಿರುವಂತಹ ಅಂತಪುರಕ್ಕೆ ಬಂದಿದ್ದೇವೆ. ನಾವು ಇವತ್ತು ಮಹೇಶರನ್ನು ಪರಿಚಯ ಮಾಡಿಕೊಡ್ತೀವಿ. ಇವರು ಅಡಿಕೆ ಮತ್ತು ತೆಂಗು ಕೃಷಿ ಮಾಡಿಕೊಂಡು ಇದರ ಪಾಲಿನೇಷನ್ಗಾಗಿ ಜೇನು ಕೃಷಿಯನ್ನು ಸುಮಾರು 2 ವರ್ಷದಿಂದ ಮಾಡುತ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಹೋಗಿ ಯಾವ ರೀತಿ ಜೇನುಪೆಟ್ಟಿಗೆಯನ್ನು ನಿರ್ವಹಣೆ ಮಾಡುತ್ತಾರೆ ಮತ್ತು ತುಪ್ಪವನ್ನು ಎಲ್ಲಿ ಮಾರಾಟ ಮಾಡುತ್ತಾರೆ ಪ್ರತಿಯೊಂದು ತಿಳಿಯೋಣ. ಬನ್ನಿ ಹೋಗೋಣ. ಸರ್, ನಮ್ಮ ರೈತರಿಗೆ ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ. ಸರ್ ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು, ಅಂತಾಪುರ ಗ್ರಾಮ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾನು ಸತತ 2.5 ವರ್ಷದಿಂದ ಇಲ್ಲಿ ಜೇನು ಕೃಷಿ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ನೋಡ್ಬೋದು. ಸೊ ನನ್ನ ಹತ್ರ 3 ವೆರೈಟಿ ಜೇನಿದೆ. ತುಡುವೆ ಜೇನಿದೆ, ಮೆಲಿಫೆರಾ ಇದೆ ಮತ್ತು ಮುಜಂಟಿ. 3 ವೆರೈಟಿ ಜೇನು ಇದೆ. ಅದರಲ್ಲಿ ಹೆಚ್ಚಿನದಾಗಿ ನಾನು ಮಾಡ್ತಾ ಇರೋದು ತುಡುವೆ ಜೇನು. ಹತ್ತತ್ರ ಸರಿಸುಮಾರು 180, 175, 180 ಬಾಕ್ಸಸ್ ಇದೆ. ಸೊ 70 ಹನಿ ಬಾಕ್ಸಸ್ ಇದೆ, 100 ಕಾಲೋನೀಸ್ ಇದೆ. ಸೊ ರೈತರಿಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಟ್ರೈನಿಂಗ್ ಕೊಟ್ಟು ಮತ್ತು ಬಾಕ್ಸ್ಗಳನ್ನೂ ಕೊಡ್ತೀನಿ ನಾನು ಇಲ್ಲೇನೇ. ಸರ್, ಅದು ಯಾವ ರೀತಿ ನಿರ್ವಹಣೆ ಮಾಡೋದು ತಿಳಿಸ್ಕೊಟ್ಬಿಡಿ. ಸರ್ ಖಂಡಿತ ಸರ್. ನೋಡ್ಬೋದು ನೀವು, ಕೇಳ ಮಾದರಿ 8 ಫ್ರೇಮಿಂಗ್ ಬಾಕ್ಸ್. ಬನ್ನಿ, ಇದು ಬೇಸಿಕ್ಕಾಗಿ ಇದು ಮಾಮೂಲಿ ಒಂದು ಜೇನು ಪೆಟ್ಟಿಗೆ ಜೇನು ಸಾಕೋ ಬಾಕ್ಸ್. ಇದು ನೀವು ನೋಡ್ಬೋದು. ಇದು ತಳಮಣೆ ಅಂತ ಕರಿತೀವಿ ನಾವು. ಓಕೆ, ತಳಮಣೆ. ಇದು ಬಂದು ರೂಡ್ ಚೇಂಬರ್, ಸಂಸಾರ ಕೋಣೆ ಅಂತ ಕರಿತೀವಿ ಇದನ್ನು. ಇದರಲ್ಲೇ ಜೇನು ಹುಳುಗಳು ಸಾಕೋದು. ಅದಾದ ನಂತರ ಬರೋದು ನೆಕ್ಸ್ಟು ಸೂಪರ್ ಚೇಂಬರ್. ಈ ಸೂಪರ್ ಚೇಂಬರಲ್ಲೇ ಹನಿ ಸ್ಟಾಕ್ ಆಗೋದು ಕೋಣೆ ಅಂತಲೂ ಕರೆಯೋದು, ಬಟ್ ಸೂಪರ್ ಚೇಂಬರ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಹನಿ ಸ್ಟಾಕ್ ಆಗುತ್ತೆ. ಇದು ಮೇಲ್ಗಡೆ ಕ್ಯಾಪು. ಓಕೆ, ಇದಿಷ್ಟು ಒಂದು ಬಾಕ್ಸು ಇರುತ್ತೆ ಸರ್ ಇದು. ಓಕೆ, ನೀವು ನೋಡ್ಬೋದು ಇವೆಲ್ಲ ಬಾಕ್ಸ್ಗಳಲ್ಲಿ. ಅಲ್ಲಿ ಓಪನ್ ಇದೆ, ಆ ಬಾಕ್ಸಲ್ಲಿ ತೋರಿಸ್ತೀನಿ. ಓಕೆ, ಇವೆಲ್ಲ ತುಡುವೆ ಜೇನು ಇದು. ಓಕೆ, ಇವೆಲ್ಲ ಡಿವೈಡ್ ಮಾಡಿ ಇಟ್ಟಿರೋಂಥ ಬಾಕ್ಸ್ಗಳು ಇವೆಲ್ಲ. ಓಕೆ, ನೀವು ನೋಡ್ಬೋದು. ಇದು ಕಾಲೋನೀಸ್ಗಳಿವೆಲ್ಲ. ಓಕೆ, ಅದು ಪಾಲ್ ಮಾಡಿರೋ ಅಂತ ಇವು. ಈಗ ಯಾರಿಗಾದ್ರೂ ಬಾಕ್ಸ್ ಬೇಕು ಅಂದರೆ ಇಮಿಡಿಯೇಟಾಗಿ ಹುಳಗಳು ರೆಡಿ ಇದೆ ಬಾಕ್ಸ್ಗಳು ಕೊಡೋದಕ್ಕೆ. ಇದನ್ನು ಹೊಸ ಬಾಕ್ಸ್ಗೆ ಶಿಫ್ಟಿಂಗ್ ಮಾಡಿ ಹೊಸದಾಗಿ ಇನ್ನೊಂದು ಕುಟುಂಬನ ಬೆಳೆಸಿಸ್ತೀವಿ. ಸೊ ಇವೆಲ್ಲ ಅದೇ ಥರ ಆಗಿರೋಂಥ ಬಾಕ್ಸ್ಗಳು ಇವೆಲ್ಲ. ಇದಕ್ಕೆ ನಾವು ಈ ಥರ ಶುಗರ್ ಫೀಡಿಂಗ್ ಮಾಡ್ತೀವಿ ನಾನು. ಓಕೆ, ನೀವು ನೋಡ್ಬೋದು. ಬನ್ನಿ ಹೆಸರು ಚೆನ್ನಾಗಲ್ಲ ಸರ್, ಕಡಿಯಲ್ವಾ? ಬನ್ನಿ, ಏನು ಕಡಿಯಲ್ಲ. ಅದನ್ನು ಹೊಡಿಬಾರ್ದು ಅಷ್ಟೇ. ಓಕೆ, ಅದಕ್ಕೆ ಟಚ್ ಮಾಡಬಾರ್ದು. ನಿಂತ್ಕೊಳ್ಳಿ, ಏನು ಮಾಡಲ್ಲ ಅವು. ಆರಾಮಾಗಿ ಬನ್ನಿ. ಇದು ನೋಡಿ, ಒಂದು ದಿವಸಕ್ಕೆ ಖಾಲಿ ಮಾಡುತ್ತೆ 20 ಲೀಟ್ರು. ಸೊ ಇದು ಹೊಸ ಕುಟುಂಬ ಆಗಿರೋದ್ರಿಂದ ಶುಗರ್ ಫೀಡಿಂಗ್ ಮ್ಯಾಂಡೇಟ್ರಿ. ಸೊ ನಾನು ಶುಗರ್ ಫೀಡಿಂಗಿಗೆ ಶುಗರು ಮತ್ತು ಅರಿಶಿನದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ. ಇದು ಸ್ಪಾಂಜ್ ಸಮೇತ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಹುಳುಗಳು ಸಾಯೋ ಸಂಖ್ಯೆ ಕಡಿಮೆ ಇರುತ್ತೆ. ಹಾಗೆ ಕ್ಲೀನಾಗಿ ಅದು ಫ್ಲವರ್ ಫೀಲಿಂಗ್ ಇರುತ್ತೆ ಅದಕ್ಕೆ. ಅದು ಆರಾಮಾಗಿ ಅದು ಇದನ್ನು ಶುಗರ್ನ ತೊಗೊಂಡು. ಪಾಂಜಾದಲ್ಲಿ ಏನಾನ ಬಳಸ್ಬೋದಾ ಸರ್? ನಾನು ಮುಂಚೆ ಎಲ್ಲ ಇದನ್ನ ಎಂಥದ್ದು ಈಗ ಮೊಟ್ಟೆ ಇದು ತೆಂಗಿನ ನಾರು ಎಲ್ಲ ಹಾಕ್ತಿದ್ದೆ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಇದ್ರಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ಇವು ಸಂದಿಗೆ ಹೋಗಿ ಸಿಗಾಕೊಂಡು ಸಾಯೋ ಸಂಖ್ಯೆ ಜಾಸ್ತಿ. ಗ್ಯಾಪ್ ಇರುತ್ತೆ ಅಲ್ಲಿ ಕುಡಿಯೋಕೆ ಹೋಗುತ್ತೆ. ಲಾಸ್ಟ್ ಇಲ್ಲಿ ಇದ್ದಾಗ ಈಚೆಗೆ ನೋಡಿ, ಇದು ಸೇಮ್ ಲೈಕ್ ಫ್ಲವರ್. ಇದು ಸ್ಪಾಂಜು. ಇದಕ್ಕೆ ಶುಗರ್ ಫೀಡಿಂಗ್ ಹೋದಾದ್ಮೇಲೆ ಇದು ತುಂಬ ಶುಗರ್ ಇರುತ್ತೆ, ಶಿಸ್ತಾಗಿ ಬರುತ್ತೆ. ಇದ್ರ ಮೇಲೆ ಕುತ್ಕೊಳುತ್ತೆ, ಹೀರುತ್ತೆ, ಎದ್ದೋಗುತ್ತೆ. ಕೈ ಕಾಲು ಏನೂ ಸಿಗಾಕೊಳ್ಳಲ್ಲ. ಸೊ ಸಾಯೋ ಸಂಖ್ಯೆ ತುಂಬ ಕಡಿಮೆ ಆಗೋಗುತ್ತೆ. ಸರ್, ಎಲ್ಲ ಟೈಮಲ್ಲಿ ಕೊಡಬೇಕನ್ನೋದು? ಸರ್ ಎಲ್ಲ ಟೈಮಲ್ಲೂ ಅಲ್ಲ ಸರ್. ಈಗ ಹೊಸದಾಗಿ ನಾವು ಕುಟುಂಬನ ಡಿವೈಡ್ ಮಾಡಿ ಇಟ್ಟಂಥ ಸಂದರ್ಭದಲ್ಲಿ
ಅವಕ್ಕೇನಾಗುತ್ತೆ, ಅದಲ್ದಲ್ಲೇ ಆಹಾರದ ಲಭ್ಯತೆ ಕಡಿಮೆ ಇದೆ ಇವಾಗ, ಮಳೆ ಇಲ್ಲ. ಸೊ ಹಂಗಾಗಿ ಹೂಗಳಿಲ್ಲ. ಸೊ ಹೂಗಳಿಲ್ಲ ಅಂತ ಅಂದಾಗ ಏನು ಮಾಡಬೇಕಾಗುತ್ತೆ, ನಾವು ಶುಗರ್ ಫೀಡಿಂಗ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕ್ತಾ ಇರೋದ್ರಿಂದ ನಾವು ಶುಗರ್ ಫೀಡಿಂಗ್ ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕು. ಸೊ ನೀವು ಹೊಸ ಕುಟುಂಬ ಇಟ್ಟು ಅಟ್ಲೀಸ್ಟ್ 1 ತಿಂಗಳು 1.5 ತಿಂಗಳು ನೀವು ಶುಗರ್ ಫೀಡಿಂಗ್ ರೆಗ್ಯುಲರಾಗಿ ಕೊಡೋದ್ರಿಂದ ಅವು ಚೆನ್ನಾಗಿ ಬೆಳವಣಿಗೆ ಆಗುತ್ತದು. ಸೊ ನಾವು ಶುಗರ್ ಫೀಡಿಂಗ್ ಕೊಡೋದಲ್ಲೇ ನಾನು ನ್ಯಾಚುರಲ್ ಆಗಿ ನನ್ನ ಪಾಡಿಗೆ ನಾನು ಅದು ಹೆಂಗಾದ್ರೂ ಇರಲಿ ಅಂದರೆ 6 ತಿಂಗಳು ವರ್ಷ ಆಗುತ್ತೆ. ಕರೆಕ್ಟಾಗಿ ಪ್ರಾಪರಾಗಿ ಶುಗರ್ ಫೀಡಿಂಗ್ ಕೊಟ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ 2.5ರಿಂದ 3 ತಿಂಗಳಲ್ಲಿ ಒಂದು ಪೆಟ್ಟಿಗೆ ತುಂಬ ಹೋಗುತ್ತೆ. ಹೌದು. ಓಕೆ. ಹೆಂಗೆ ಮಾಡ್ತೀರಾ ಸರ್? ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಅದೆಲ್ಲ ಯಾವ ಥರ ನಿಮ್ಮ ಕೈಲೇ ಮಾಡಿಸ್ತೀನಿ ನಾನು. ಯಾವ ಥರ ಮಾಡೋದು, ಯಾವ ಥರ ಹಿಂಗೆ ಏನು ಎಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ. ಸೊ ಇದು ಬೇಸಿಕ್ಕಾಗಿ ನಾವು ಶುಗರ್ ಫೀಡಿಂಗ್ ಕೊಡೋದು. ಆಮೇಲೆ ಎಲ್ಲ ಬಾಕ್ಸ್ಗಳು ಅಷ್ಟೇ, ಇವೆಲ್ಲ ತುಡುವೆ ಬಾಕ್ಸ್ಗಳಿಲ್ಲ ಸರ್. ಎಷ್ಟು ದೂರದಲ್ಲಿ ಇಡಬೇಕು ಈಗ ಪೆಟ್ಟಿಗೆ? ದೂರ ಅಂತ ಇಲ್ಲ, ಆಹಾರ ಲಭ್ಯತೆ ಹೆಂಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆಹಾರ ಚೆನ್ನಾಗಿ ಸಿಗಬೇಕಷ್ಟೇ ಅದಕ್ಕೆ. ಅಲ್ಲ ಸರ್, ಈಗ ಇದು ಶುಗರ್ ಫೀಡಿಂಗ್ ಇದೆಯಲ್ಲ, ಶುಗರ್ ಫೀಡಿಂಗ್ ಏನಿಲ್ಲ, ಪಕ್ಕನೇ ಇಡಬೇಕು. ಹಂಗೇನಿಲ್ಲ. ಈಗ ನೋಡಿ ನಾನು ಇಲ್ಲಿ ಇಟ್ಟಿದ್ದೀನಲ್ವಾ, ಇಲ್ಲಿಂದ ಬರೋ ಎಲ್ಲ ಹುಳುಗಳು ಬರುತ್ತೆ ಅದಕ್ಕೆ. ಸೊ ನಾನು ಈ ಥರದ್ದು ಏನು ಮಾಡಿದ್ದೀನಿ ಅಂದರೆ ಒಂದು 5 ಅಲ್ಲೊಂದು 3 ಇಲ್ಲೊಂದು 2 ಈ ಥರ ಇಟ್ಬಿಟ್ಟಿದ್ದೀನಿ. ಸೊ ಅವು ಯಾವಾಗ ಹೊರಗಡೆ ಪೋಲನ್ಸು ಅಂದರೆ ಪರಾಗ ಎಲ್ಲ ತರುತ್ತೋ ಹಾಗೆ ಅದ್ರಿಗೆ ಇಮಿಡಿಯೇಟಾಗಿ ಇಲ್ಲಿ ಫುಡ್ಡು ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಗೂಡು ಬಿಟ್ಟು ಹೋಗಲ್ಲ ಹೊರಗಡೆ ಅವು. ಸೊ ನಾವು ಶುಗರ್ ಫೀಡಿಂಗ್ ಮಾಡ್ದಲೆ ನೀಟಾಗಿ ಮೇಂಟೈನ್ ಮಾಡ್ದಲೆ ಇದ್ರೆ ಅವು ತಮ್ಮ ಜಾಗನ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಸರ್ ನೀವು ಹೇಳಿರಿ ಎಲ್ಲ ಪೆಟ್ಟಿಗೆಯಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಬಂದಂಥ ಹುಳ ಅದೇ ಪೆಟ್ಟಿಗೆ ವಾಪಸ್ ಹೋಗುತ್ತಾ? ಹೌದು. ಇಲ್ಲ ಬೇರೆ ಪೆಟ್ಟಿಗೆ? ನಾವು ಎಲ್ಲೇ ಹೋದ್ರೂ ನಮ್ಮ ಮನೆಗಳಿಗೆ ನಾವು ಹೋಗ್ತೀವಿ. ಓಕೆ ಸರ್. ಸೊ ಅದೇ ಥರ ಅದಕ್ಕೆ ಅದೇ ಪೆಟ್ಟಿಗೆ ಏಕೆ ಹೋಗುತ್ತೆ ಅಂತಂದರೆ ಎಲ್ಲ ಪೆಟ್ಟಿಗೆಯಲ್ಲೂ ಒಂದೊಂದು ಪೆಟ್ಟಿಗೆಯಲ್ಲಿ ಒಂದೊಂದು ರಾಣಿ ಜೇನು ಇದ್ದೇ ಇರುತ್ತೆ. ಓಕೆ. ಸೊ ಆ ರಾಣಿಗೆ ಅದರದೇ ಆದಂಥ ಒಂದು ಸ್ಮೆಲ್ ಇರುತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದೇ ಗೂಡೊಳಕ್ಕೆ ಹೋಗುತ್ತೆ. ಯಾವುದಂದ್ರೆ ಗೂಡೊಳಕ್ಕೆ ಹೋಗಲ್ಲ ಇದು. ಫಸ್ಟು ನಾವು ಜೇನು ಕೃಷಿ ಮಾಡೋದಕ್ಕೂ ಮುಂಚೆ ಜೇನಿನ ಬಗ್ಗೆ ತಿಳ್ಕೊಬೇಕು ನಾವು. ಓಕೆ. ಸೊ ನಾವು ನಮ್ಮ ಇಡೀ ಇದರಲ್ಲಿರೋದು 4 ಬಗೆಯ ಜೇನುಗಳು. ಜೇನು ತುಪ್ಪ ಕೊಡೋವಂಥ ಹುಳುಗಳು ಅಂದರೆ ಇರೋದು 4 ಜೇನು. ಒಂದು ಹೆಜ್ಜೇನು, ಇನ್ನೊಂದು ಕೋಲ್ಜೇನು, ಇನ್ನೊಂದು ತುಡುವೆ ಜೇನು. ತುಡುವೆ ಜೇನಲ್ಲಿ 2 ಬಗೆ ಇದೆ. ತುಡುವೆ ಜೇನಲ್ಲಿ ತುಡುವೆ ಜೇನಲ್ಲಿ 2 ಬಗೆ ಇದೆ. ತುಡುವೆ ಜೇನು, ಆಮೇಲೆ ಮುಜಂಟಿನ್ ಅಥವಾ ನಸುರಿ ಜೇನು ಅಂತ ಕರಿತೀವಿ. ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಕರಿತೀವಿ. ಅದು ಕಚ್ಚಲ್ಲ, ಅದು ಸೊಳ್ಳೆ ನೋಣ ಅಂತ ಕರಿತೀವಿ. ಅದನ್ನು ತೋರಿಸಿ. ಈ ತುಡುವೆ ಜೇನಲ್ಲಿ ಒಂದು ಇಂಡಿಯನ್ ಅಂದರೆ ಲೋಕಲ್ ಆಗಿ ನಾವೇನಂತ ಕರಿತೀವಿ, ಈ ತುಡುವೆ ಜೇನ ನಾವು ಕೆಲವು ಕಡೆ ಸ್ಲ್ಯಾಂಗ್ಗಳಲ್ಲಿ ಅಂದರೆ ಲೋಕಲ್ ಭಾಷೆಗಳಲ್ಲಿ ಪಟ್ರೆ ಜೇನು ಅಂತ ಕರೀತಾರೆ, ಹುತ್ತದ ಜೇನು ಅಂತ ಕರೀತಾರೆ, ನಾಯಿ ಜೇನು ಅಂತ ಕರೀತಾರೆ. ಯಾಕಂದರೆ ಕಡಿಯೋ ಅದಕ್ಕೆ ನಾಯಿ ಜೇನು, ಹುತ್ತದ ಜೇನು, ಪಟ್ರೆ ಜೇನು ಅಂತೆಲ್ಲ ಕರೀತಾರೆ. ಸೊ ಇವೇನಂತ ಅಂದರೆ ಇವು ಸ್ಟೆಪ್ ಬೈ ಸ್ಟೆಪ್ಪು ಕಟ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಹೆಜ್ಜೆನ ನಾವು ಸಾಕೋದಕ್ಕೆ ಬರಲ್ಲ. ನಾವು ಸಾಕ್ಲಿಕ್ಕಾಗೋದು ಕೇವಲ 2 ಬಗೆಯ ಜೇನು ಮಾತ್ರ. ಒಂದು ಇದು ತುಡುವೆ ಜೇನು, ಇನ್ನೊಂದು ಮುಜಂಟಿ ಜೇನು. ಕೋಲ್ ಜೇನು ಸಾಕೋಕ್ಕಾಗಲ್ಲ ನಾವು. ಇವೆರಡೇ ಬಗೆಯ ಜೇನು ಸಾಕ್ಬೋದು. ಅದರಲ್ಲಿ ತುಡುವೆ ಜೇನಲ್ಲಿ 2 ಬಗೆ ಇದೆ. ಒಂದು ಭಾರತೀಯ ತುಡುವೆ ಜೇನು, ಇನ್ನೊಂದು ಯುರೋಪಿಯನ್ ತುಡುವೆ ಜೇನು, ಮೆಲಿಫೆರಾ ಅಂತ ಕರಿತೀವಿ ನಾವು. ಸೊ ಗಾತ್ರದಲ್ಲಿ ಹೆಜ್ಜೆನು ಮತ್ತು ಇದ್ರ ಮಧ್ಯೆ ಇನ್ಬಿಟ್ವೀನ್ ದಪ್ಪ ಇರುತ್ತದು. ಅದು ಏನು ಅಂತಂದರೆ ಮೈಗ್ರೇಷನ್ ಮಾಡಬೇಕು ಅದಕ್ಕೆ. ಇದಂದರೆ ನಾವು ಒಂದು ಜಾಗದಲ್ಲಿ ಇಟ್ಟು ನಾವು ಬೆಳೆಸ್ಬೋದು. ಇದನ್ನಾದರೆ ಮೆಲಿಫೆರಾ ಆದರೆ ನಾವು ಮೈಗ್ರೇಷನ್ ಅಂದರೆ ಸ್ಥಳಾಂತರ ಜೇನು ಕೃಷಿ ಅಂತ ಕರಿತೀವಿ ನಾವು. ಸ್ಥಳಾಂತರ ಮಾಡ್ತಾನೆ ಇರಬೇಕಾಗುತ್ತದೆ. ಅಂದರೆ ಇಲ್ಲಿ ಈ ಫುಡ್ ಇತ್ತು, ಈ ಫುಡ್ ಇಲ್ಲೊಂದು ಜಾಗದಲ್ಲಿ ಹೂವು ಬೆಳೆದಿದ್ರು ಅಥವಾ ತರಕಾರಿ ಇತ್ತು, ಅದಾದಮೇಲೆ ಇಲ್ಲಿ ಕ್ಲೋಸ್ ಆಗ್ತಿದ್ದಂಗೆ ಇನ್ನೊಂದು ಕಡೆ. ಸೊ ಅದನ್ನು ಸ್ಥಳಾಂತರ ಮಾಡಬೇಕಾಗುತ್ತದೆ ಮೆಲಿಫೆರಾ ಮಾಡಿದ್ರೆ. ಬಟ್ ಹೀಲ್ಡ್ ಜಾಸ್ತಿ ಅದು. ಇದು ಒಂದು ಪೆಟ್ಟಿಗೆಯಲ್ಲಿ ಸರಾಸರಿ 15 kg ವಾರ್ಷಿಕ ತುಪ್ಪ ಸಿಗುತ್ತೆ ಅನ್ನೋದಾದರೆ ಒಂದು ವರ್ಷಕ್ಕೆ 10ರಿಂದ 15 kg ಒಳಗಡೆ ಸಿಗುತ್ತೆ ನಮ್ಮ ಬಯಲು ಸೀಮೆಯಲ್ಲಿ. ಸೊ ಮಲೆನಾಡು ಭಾಗದಲ್ಲಿ ತುಂಬ ಯಥೇಚ್ಛವಾಗಿ ಸಿಗುತ್ತೆ. ಮಲೆನಾಡು ಭಾಗದಲ್ಲಿ 40 kgವರೆಗೂ ತೆಗೆದಿರೋ ಉದಾಹರಣೆಗಳಿದೆ. ತುಂಬ ಗಿಡ ಮರಗಳಿರ್ತವೆ, ಚೆನ್ನಾಗಿರುತ್ತೆ. ಅಲ್ಲಿ ನ್ಯಾಚುರಲ್ ರಿಸೋರ್ಸ್ ಚೆನ್ನಾಗಿರುತ್ತೆ. ಬಟ್ ಅಲ್ಲಿಗೂ ಡಿಫ್ರೆನ್ಸ್ ಏನು ಅಂತಂದರೆ ನಮ್ಮಲ್ಲಿ ಬರೋ ತುಪ್ಪದ ಸಿಹಿ ಅಲ್ಲಿ ಬರಲ್ಲ, ಟೇಸ್ಟ್ ಜಾಸ್ತಿ ಬರುತ್ತೆ ನಮ್ಮಲ್ಲಿ. ಹಾಗಾಗಿ ನಾವು ತುಡುವೆ ಜೇನ್ನ ಫಸ್ಟು ಪಾಲಿನೇಷನ್ ನಮ್ಮ ತೋಟದ ಅಭಿವೃದ್ಧಿಗೆ ಅಂತ ಸಾಕಬೇಕೇ ಹೊರತು ನಾವು ಇದನ್ನು ಕಮರ್ಷಿಯಲ್ ಆಗಿ ಮಾಡ್ತೀವಿ ಅನ್ನೋದು ಶುದ್ಧ ತಪ್ಪು. ಸ್ಟಾರ್ಟಿಂಗಲ್ಲೇ ನಾವು ಕಮರ್ಷಿಯಲ್ ಆಗಿ ನನಗೆ ಬಂಡವಾಳ ಹಾಕ್ಬಿಟ್ಟು ನಾನು ಬೆಳಗ್ಗೆದ್ದು ಈ ತಿಂಗಳಾದ ತಕ್ಷಣ ನನಗೆ ಲಾಭ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರೂ ಜೇನು ಕೃಷಿ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಫಸ್ಟು ಇನ್ಶಿಯಲ್ ಆಗಿ ತೀರಾ 3 ಪೆಟ್ಟಿಗೆ ಮೇಲೆ ಯಾವುದೇ ಕಾರಣಕ್ಕೂ ಬಾಕ್ಸ್ಗಳು ಹಾಕ್ಬೇಡಿ. 3 ಪೆಟ್ಟಿಗೆ ಹಾಕಿ ಇನ್ಶಿಯಲ್ ಆಗಿ 3 ಪೆಟ್ಟಿಗೆ 3 ಕುಟುಂಬಗಳನ್ನ ಸಾಕಿ ಅದರಲ್ಲಿ ನಿಮಗೆ ಒಂದು 6 ತಿಂಗಳಿಂದ ವರ್ಷ ಅನುಭವ ಆದಮೇಲೆ ಆಮೇಲೆ ನೀವು ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅದರಲ್ಲಿ ಅನುಭವ ತಾಂಡಾದ್ಮೇಲೆ ನೀವು ಆರಾಮಾಗಿ ಬಂಡವಾಳ ಹಾಕಿ ₹1 ಲಾಸ್ ಆಗೋಲ್ಲ. ಓಕೆ ಸರ್. ಇದರಲ್ಲಿ ಕೇವಲ ಜೇನುತುಪ್ಪ ಒಂದೇ ಅಲ್ಲ, ಇದರಲ್ಲಿ ತುಂಬ ಬೈ ಪ್ರಾಡಕ್ಟ್ಸ್ ಇದೆ. ಜೇನುತುಪ್ಪ ಇದೆ, ಜೇನು ಮೇಣ ಇದೆ, ಆಮೇಲೆ ಬಿ ವೆನಮ್ ಬರುತ್ತೆ, ಆಮೇಲೆ ಪೋಲನ್ಸ್ ಇರುತ್ತೆ. ಸರಿನಾ? ಈ ಥರ ತುಂಬ ಪ್ರಾಡಕ್ಟ್ಗಳನ್ನ ನಾವು ಮಾಡ್ಬೋದು. ಆಮೇಲೆ ರಾಯಲ್ ಜೆಲ್ಲಿ ಸಿಗುತ್ತೆ. ಸೊ ನಾವು ಯಾವ ಥರ ಮಾಡ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ
ಲಾಸ್ ಇಲ್ಲದಲೇ ಇರೋವಂಥ ಒಂದು ಕೃಷಿ ಇದು. ಸೊ ನಾವು ಕೃಷಿ ಅಂತಂದರೆ ಜೇನುನೊಣಗಳನ್ನ ಅದನ್ನು ನಮ್ಮ ಜೊತೆ ಇಟ್ಟು ಸಾಕೋದೇ ಜೇನು ಕೃಷಿ. ಓಕೆ ಸರ್. ಅವು ಎಲ್ಲೂ ಹೊರಗಡೆ ಹೋಗ್ದಂಗೆ ಅವು ನಮ್ಮ ತೋಟಕ್ಕೆ ಈಗ ಹಸುಗೆ ಹೆಂಗೆ ಸಾಕ್ತೀವೋ ಗೊಬ್ಬರಕ್ಕೆ, ಅದೇ ಥರ ನಮ್ಮ ತೋಟಗಳಿಗೆ ಹಸುಗಳು ಕಟ್ತೀವಿ. ಯಾಕೆ? ಸಗಣಿ ಸಿಗಲಿ, ಗೊಬ್ಬರ ಆಗಲಿ ಅಂತ. ಅದೇ ಥರ ಪ್ರತಿಯೊಬ್ಬರು ರೈತರು ಕಡಿಮೆ ಅಂದರೆ 2 ರಿಂದ 3 ಬಾಕ್ಸ್ ಇಡಬೇಕು. ಆವಾಗ ತೋಟಕ್ಕೆ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಪಾಲಿನೇಷನ್ ಚೆನ್ನಾಗಾಗೋದ್ರಿಂದ ಹೀಲ್ಡ್ ಚೆನ್ನಾಗಿ ಬರುತ್ತೆ. ಸೊ ತೋಟಗಾರಿಕೆ ಬೆಳೆಗಳು ಅಂತ ಅಲ್ಲ, ತರಕಾರಿ ಬೆಳೆಗಳಲ್ಲಿ 60% ಹೀಲ್ಡ್ ಜಾಸ್ತಿ ಆಗುತ್ತೆ. ಇದು ನಮಗೆ ಪರಾಗಸ್ಪರ್ಶ ಯಾವ ಥರ ಆಗುತ್ತೆ ಅಂದರೆ ಮುಖಾಂತರ ಆಗುತ್ತೆ, ಗಾಳಿ ಬೀಸಿದಾಗ. ಇನ್ನೊಂದು ಕೆಲವು ಕಡೆ ನೋಡಿರ್ಬೋದು ನೀವು, ಕೆಲವು ಮರದಲ್ಲಿ ಜಾಕಾಯಿ ಹೂವಿಗೆ ಟಚ್ ಮಾಡಿಸ್ತಾರೆ ಅಲ್ವಾ. ಸೊ ಅದೆಲ್ಲ ಏನು ಅಂತಂದರೆ ನ್ಯಾಚುರಲ್ಲಾಗಿ ನಡೀದಲ್ಲೇ ಇದ್ದಾಗ. ಬಟ್ ಜೇನು ಸಾಕೋದ್ರಿಂದ ಏನಾಗುತ್ತೆ ಅಂದರೆ ಅವು ಎಲ್ಲ ಹೂಗಳಿಗೂ ಹೋಗುತ್ತೆ, ಇಂಥ ಹೂವು ಅಂತ ಇಲ್ಲ ಅದು. ಸೊ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ಪಾಲಿನೇಷನ್ನು ಫಸ್ಟ್ ಕಾನ್ಸೆಪ್ಟಲ್ಲಿರಬೇಕು ನಮಗೆ. ಆಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಅದು ಕಮರ್ಷಿಯಲ್ ಆಗಿ ನಿಮಗೆ ಅದರಿಂದ ದುಡಿಮೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜೇನು ಕೃಷಿ ಮಾಡಬೇಕಾದ್ರೆ ತುಂಬ ತಾಳ್ಮೆ ಇರಬೇಕು ಸರ್. ಓಕೆ. ಎರ್ರಾಬೇರಿ ಇದರಲ್ಲಿ ಆತುರದಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ. ಮಾಡೋಕ್ಕೆ ಹೋದರೆ ನಮಗೆ ಅದು ಲಾಸು. ಸೊ ಕೂಲಾಗಿ ನಿಧಾನಕ್ಕೆ ಆರಾಮಾಗಿ ಮಾಡಬೇಕು. ಇದನ್ನು ತಾಳ್ಮೆಯಿಂದ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಜೇನು ಕೃಷಿ ಚೆನ್ನಾಗಿ ಬರುತ್ತೆ. ಆತಾತ್ರವಾಗಿ ಹೋಗೋದು, ಬಾಕ್ಸ್ನ ಎರ್ರಾಬೇರಿ ತೆಗಿಯೋದು, ಆಮೇಲೆ ಫ್ರೇಮ್ನ ಪದೇ ತೆಗಿಯೋದು, ಇವೆಲ್ಲ ಮಾಡಬಾರ್ದು. ಈ ತುಡುವೆ ಜೇನು, ನಮ್ಮ ಭಾರತೀಯ ತುಡುವೆ ಜೇನು, ಇದು ಯಾವ ಥರ ಅಂತಂದರೆ ಇದು ಕತ್ಲಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ. ಓಕೆ. ಕತ್ಲು ಮತ್ತು ತಂಪಾದ, ಅದಕ್ಕೆ ಅದು ಹೋಗಿ ಹುತ್ತದೊಳಗಿಡೋದು, ಮರದ ಪಟ್ರ ಒಳಗಡೆ ಇರೋದು, ಈ ಥರ ಅದ್ರದ್ದು ಒಂದು ನೇಚರು. ಆ್ಯಂಡ್ ಜೇನುಹುಳುಗಳು 2 ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತವೆ. ಒಂದು ಸ್ಮೆಲ್ ಮುಖಾಂತರ, ಇನ್ನೊಂದು ಡ್ಯಾನ್ಸಿಂಗ್ ಮುಖಾಂತರ ಕಮ್ಯುನಿಕೇಟ್ ಮಾಡೋದು. ಡ್ಯಾನ್ಸಿಂಗ್ ಅಂದರೆ ಸರ್? ಡ್ಯಾನ್ಸಿಂಗ್ ಆಡುತ್ತೆ ಅಂದರೆ ಅದು ರೆಕ್ಕೆನ ಬಿಡ್ಕೊಂಡು ಸುತ್ತುತ್ತೆ ಹಿಂಗೆ. ತೋರಿಸ್ತೀನಿ ನಿಮಗೆಲ್ಲ ಅದು. ಓಕೆ. ಅದು ಆ ಥರ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಅದು ನಾವು ಹೆಂಗೆ ಮಾತಾಡ್ತೀವಿ ಅಥವಾ ಒಂದು ಇದನ್ನು ಮಾಡ್ತೀವಿ, ಒಂದು ಮೆಸೇಜ್ ಮಾಡ್ತೀವಿ ಅಥವಾ ಅದು ಕಮ್ಯುನಿಕೇಷನ್ ಆ ಥರ ಇರುತ್ತೆ. ಸೊ ಅದ್ರ ಸ್ಮೆಲ್ಲು ಜಾಸ್ತಿ, ಸ್ಮೆಲ್ಲಿಂದನೇ ಅದು ಐಡೆಂಟಿಫೈ ಮಾಡೋದು. ಅದೊಂದಾಯಿತು. ಬೇರೆ ಏನೇನಿದೆ ಸರ್? ಸರ್ ಇದು ಸಕ್ಕರೆ ಪಾಕ ಹೇಳ್ಬೇಕಲ್ಲ, ಬೇರೆ ಏನಾದರೂ ಹಾಕ್ಬೋದಾ ಸರ್? ಸಕ್ಕರೆ ಬೇರೆ, ಬೆಲ್ಲದ ಪಾಕ ಕೊಡ್ಬೋದು, ಕಬ್ಬಿನ ಹಾಲು ಕೊಡ್ಬೋದು. ಸೊ ಶುಗರ್ ಕಂಟೆಂಟ್ ಇರೋದು ಏನು ಬೇಕಾದರೂ ಕೊಡಬೇಕು. ಶುಗರನ್ನು ನಾನು ಬೆಲ್ಲ ಎಲ್ಲ ಟ್ರೈ ಮಾಡಿದ್ದೀನಿ ನಾನು. ಈ ಕಬ್ಬಿನ ಹಾಲಿಗೆ ಹೋದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದಕ್ಕೆ ಆಗೋವಷ್ಟು ಕೊಡೋದಕ್ಕೆ ಆಗಲ್ಲ. ಏನೋ ನಾವೇ ಸ್ವಂತ ಕಬ್ಬು ಬೆಳೆದು ಸೊ ಅದನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ಫೈನ್, ಏನು ತೊಂದರೆ ಇಲ್ಲ. ಶುಗರ್ ಫೀಡಿಂಗ್ ಏನಕ್ಕೆ ಅಂತಂದರೆ ಈಸಿ. ಬೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಏರಿಯೆಲ್ಲ ಕಪ್ಪು ಬರುತ್ತೆ, ಕಪ್ಪು ಜಾಸ್ತಿ ಬಂದ್ಬಿಡುತ್ತೆ. ಈ ಬೆಲ್ಲ ಆದರೆ ಏನಿಲ್ಲ. ಅದನ್ನು ನಾವು ಸಕ್ಕರೆ ಪಾಕ ಕೊಡೋ ಉದ್ದೇಶ ಏನು ಅಂತಂದರೆ ಏರಿಗಳು ಬೇಗ ಕಟ್ಟಲಿ ಅಂತ. ಅದ್ರ ಮನೆಗಳು ಏರಿಗಳು ಅಂತ ಏನು ಕರಿತೀವಲ್ಲ, ಆ ಏರಿಗಳನ್ನ ಬೇಗ ಕಟ್ಟಲಿ ಅಂತ ನಾವು ಇದನ್ನು ಮಾಡೋದು, ಶುಗರ್ ಫೀಡಿಂಗ್ ಮಾಡೋದು. ಆ್ಯಂಡ್ ಅವಕ್ಕೆ ಆಹಾರ ಇವಾಗ ಹೊಸ್ದಾಗಿ ತಗೊಂಡೋಗಿ ನಿಮ್ಮ ಜಾಗಕ್ಕೆ ಇಟ್ಟಿರ್ತೀರ. ಸೊ ನಿಮ್ಮ ಜಾಗದಲ್ಲಿ ಏನಿದೆ ಎತ್ತಂತ ಗೊತ್ತಿರಲ್ಲ. ಈಗ ನೋಡಿ, ನಮ್ಮ ಜಾಗದಲ್ಲಿ ಅವಕ್ಕೆ 1 ಕಿಲೋಮೀಟ್ರ್ ಪರಿಧಿಯಲ್ಲಿ ಇದು ರೇಡಿಯಸ್ ಇರುತ್ತೆ. 1 ರಿಂದ 1.25 ಕಿಲೋಮೀಟ್ರ್ ಇದು ಆಹಾರ ಮತ್ತು ನೀರನ್ನು ಹುಡ್ಕೊಂಡು ಹೋಗುತ್ತೆ ಈ ಜೇನು. ಸೊ ಅದನ್ನು ಇರೋ ಜಾಗದಲ್ಲೇ ಮಾಡಿದಾಗ ಏನಾಗುತ್ತೆ, ಅದು ಬೇಗ ಇನ್ನು ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಇದು ಜೇನಲ್ಲೂ ಅಷ್ಟೇ 3 ಕಾಲಗಳಿದೆ. ಒಂದು ಯಥೇಚ್ಛವಾಗಿ ತುಪ್ಪದ ಕಾಲ ಬರುತ್ತೆ, ತುಪ್ಪ ಯಥೇಚ್ಛವಾಗಿ ಸಿಗುತ್ತೆ, ತುಪ್ಪದ ಕಾಲ ಅಂತ ಕರಿತೀವಿ. ಇನ್ನೊಂದು ಅಭಾವ ಕಾಲ ಅಂತ ಕರಿತೀವಿ. ಇನ್ನೊಂದೊಂದು ವಂಶಾಭಿವೃದ್ಧಿ, ಕುಟುಂಬ ವರ್ಧನೆ ಕಾಲ ಅಂತ ಕರಿತೀವಿ. ಈ ಜಾನ್ವರಿಯಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು ಮೇವರೆಗೂ ಇದೆಲ್ಲ ಹನಿ ಸೀಸನ್ ಅಂತ ಬರುತ್ತೆ. ಈ ಹನಿಗಳು ಯಥೇಚ್ಛವಾಗಿ ಸಿಗುತ್ತೆ ಇವಾಗ ಈ ಟೈಮಲ್ಲಿ. ಇವಾಗ ಕಡಿಮೆ, ಇವಾಗ ಯಾಕಂದರೆ ಫ್ಲವರಿಂಗ್ಸ್ ಇಲ್ಲ. ಫ್ಲವರಿಂಗ್ಸ್ ಇಲ್ದಲೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಇವಾಗ. ಸೊ ಇಲ್ಲಿಂದ ಆದಮೇಲೆ ಮಳೆಗಾಲ, ಅಭಾವ ಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಹೊರಗಡೆ ಬರಲ್ಲ ನಾವು, ಅವಾಗ ಶುಗರ್ ಫೀಡಿಂಗ್ ಮಾಡಬೇಕಾಗುತ್ತೆ ನಾವು. ಸೊ ಇದ್ರ ಬಾಕ್ಸ್ ಎಷ್ಟೇ ಇದ್ರೂ ಆ ಟೈಮಲ್ಲಿ ಶುಗರ್ ಫೀಡಿಂಗ್ ಮಾಡೋದು ಒಳ್ಳೆಯದು. ಅದಾದಮೇಲೆ ಬರೋದು ನೆಕ್ಸ್ಟು ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇವೆಲ್ಲ ಬರುತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ರಾಣಿ ಮೊಟ್ಟೆಗಳನ್ನ ಯಥೇಚ್ಛವಾಗಿರುತ್ತೆ. ರಾಣಿ 2000 ಮೊಟ್ಟೆ ಹಿಡಿಯುವಷ್ಟು ತಾಕತ್ತಿರುತ್ತೆ ಒಂದು ದಿನದಲ್ಲಿ. 2000 ಆಹಾರ ಲಭ್ಯತೆ ಮೇಲೆ ಹೋಗುತ್ತೆ ಸರ್. ಆಹಾರ ಎಷ್ಟು ಚೆನ್ನಾಗಿ ಸಿಗುತ್ತೋ ರಾಣಿ ಅಷ್ಟು ಮೊಟ್ಟೆ ಇಡುತ್ತೆ. ಆಹಾರ ಕಡಿಮೆ ಸಿಕ್ತು ಅಂದರೆ 3 ಮೊಟ್ಟೆ ಬೇಕಾದರೂ ಇಡ್ಬೋದು. ಸೊ ಆಹಾರ ಅದಕ್ಕೆ ಚೆನ್ನಾಗಿ ಸಿಗಬೇಕು. ಆಹಾರ ಆದ್ರೂ ಹೂಗಳು, ಅದಕ್ಕೋಸ್ಕರ ನಾವು ಸುತ್ತಮುತ್ತ ಪರಿಸರದಲ್ಲಿ ಹೂವು ಎಲ್ಲ ಚೆನ್ನಾಗಿ ಗಿಡ ಮರ ಇರೋ ಕಡೆ ಜೇನು ಇಡಬೇಕು. ಆವಾಗ ನಮಗೆ ಹೀಲ್ಡ್ ಚೆನ್ನಾಗಿ ಬರುತ್ತೆ. ಸೊ ನಾವು ಶುಗರ್ ಫೀಡಿಂಗ್ ಕೊಡೋದು ಅಷ್ಟೇ. ಇದು ನೋಡ್ಬೋದು, ನಾನು ಅಲ್ಲಿ ಸೂಪರ್ ಇಟ್ಟಿದ್ದೀನಿ, ಇಲ್ಲಿ ಯಾಕೂ ಸೂಪರ್ ಇಟ್ಟಿಲ್ಲ. ಸೊ ಇಂಥ ಟೈಮಲ್ಲಿ ಮಾತ್ರ ಕೊಡಬೇಕು. ಸೂಪರ್ ಇಟ್ಟಾಗ ನಾವು ಶುಗರ್ ಫೀಡಿಂಗ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಸಕ್ಕರೆ ತಿಂದರೆ ಸಕ್ಕರೆನೇ ಕೊಡುತ್ತೆ ನಮಗೆ. ಸೊ ಅದು ಬೆಳವಣಿಗೆಗೆ ಆ ಬಾಕ್ಸ್ ಒಳಗೆ ಮಾತ್ರ, ಅದು ತುಪ್ಪಕ್ಕೆ ಮಾತ್ರ ಬಿಡಬೇಕು ಅದನ್ನು.
ಎಕ್ಸ್ಟ್ರಾ ನಾವು ಬೇರೆ ಇನ್ನೇನು ಅದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಬೇರೆ ಬೇರೆ ಥರನೂ ಕೊಡ್ತಾರೆ, ಶುಗರ್ ಫೀಡಿಂಗ್ ಕೊಡ್ತಾರೆ, ಬೆಲ್ಲದ ಪಾಕ ಕೊಡ್ತಾರೆ, ಕೆಲವು ಸಿರಪ್ಗಳು ಕೊಡ್ತಾರೆ. ಸೊ ಅವೆಲ್ಲ ಬೇಡ. ನ್ಯಾಚುರಲ್ ಆಗಿ ನಮ್ಮ ಹತ್ರ ಅವೈಲೇಬಿಲಿಟಿ ಇರೋ ಶುಗರು ಇಲ್ಲ ಅಂತಂದರೆ ಬೆಲ್ಲನೂ ಕೊಡ್ಬೋದು. ಬಟ್ ಏನು ಅಂತಂದರೆ ಬೆಲ್ಲ ಕೊಟ್ಟರೆ ಏರಿಗಳೆಲ್ಲ ಕಪ್ಪು ಬರುತ್ತೆ. ಇದು 8 ಫ್ರೇಮ್ ಬಾಕ್ಸು. ಈಗ ನೋಡ್ಬೋದು 7ನೇ ಫ್ರೇಮ್ ತುಂಬಿಸ್ತಾ ಇದೆ ಇದು. ಓಕೆ ಸರ್, ಇನ್ನೊಂದು ಇಟ್ಟಿಲ್ಲಲ್ವಾ? ಈಗ ಇನ್ನೊಂದು ಇಟ್ಟಿಲ್ಲ. ಇವಾಗ ಇದನ್ನು ಡಿವೈಡ್ ಮಾಡ್ತೀನಿ ನಾನು. ಓಕೆ, ಇದನ್ನು ಪಾಲ್ ಮಾಡ್ತೀನಿ. 3 ಫ್ರೇಮ್ ಇಲ್ಲಿ ಬಿಡ್ತೀನಿ, 3 ಫ್ರೇಮ್ ಇನ್ನೊಂದು ಬಾಕ್ಸ್ಗೆ ಹಾಕ್ತೀನಿ. ಸೊ 2 ಬಾಕ್ಸ್ ಆಗುತ್ತೆ. ಇದು ನಿಮಗೆ ಸಂಖ್ಯೆ ಹೆಚ್ಚಾದಷ್ಟು ನಿಮಗೆ ಲಾಭವೂ ಜಾಸ್ತಿ ಇದೆ. ಇದನ್ನು ಡಿವೈಡ್ ಮಾಡೋದ್ರಿಂದ ರೈತರುಗಳಿಗೂ ನೀವು ಸೇಲ್ ಮಾಡ್ಬೋದು. ಜೇನುತುಪ್ಪದಿಂದ ಆದಾಯ ಇದೆ. ಸರ್ ನೋಡ್ಬೋದು, ಇದು ಈ ತುಡುವೆ ಜೇನಲ್ಲಿ 2 ಬಗೆ ಜೇನು ಇರುತ್ತೆ. ಒಂದು ಗಂಡು ಮತ್ತು ಹೆಣ್ಣು. ಹೆಣ್ಣಲ್ಲಿ ರಾಣಿ ಜೇನು ಅಂತ ಒಂದು ಬರುತ್ತೆ. ಅದೇ ಮೇಯ್ನು ಜೇನಲ್ಲಿ ಫಸ್ಟು ರಾಣಿ ಜೇನೇ ಇಂಪಾರ್ಟೆಂಟು. ಅದು ರಾಣಿ ಜೇನು ಆಯಸ್ಸು 2 ವರ್ಷದಿಂದ 5 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಈ ಮಾಮೂಲಿ ವರ್ಕರ್ಸ್ ಬೀಸ್ ಅಂತ ಕರಿತೀವಿ, ಅಂದರೆ ಸೈನಿಕ ಹುಳುಗಳು, ವರ್ಕರ್ಸ್ ಬೀಸ್ ಅಂತ ಕರಿತೀವಿ ನಾವು. ಇವು ಆಯಸ್ಸು ಬಂದು ಕೇವಲ 45ರಿಂದ 60 ದಿವಸ ಇರುತ್ತೆ ಅಷ್ಟೇ. ದಿನ ಮೊಟ್ಟೆ ಇಟ್ಟು 18ರಿಂದ 21 ದಿವಸದೊಳಗಡೆ ಮರಿ ಈಚೆ ಬರುತ್ತೆ. ಇದರಲ್ಲೂ ಅಷ್ಟೇ ರಾಣಿ ನೋಡ್ಕೊಳಕ್ಕೆ ಕೆಲವು ಗುಂಪಿರುತ್ತೆ. ಏರಿ ಕಟ್ಟೋದು, ಅಂದರೆ ಏರಿ ಅಂದರೆ ಇದು ಏರಿಂದ್ರೆ ಮೇಣನ? ಮೇಣ. ಓಕೆ, ಇದು ಮನೆ. ಇನ್ನೂ ಕಟ್ತಾ ಇತ್ತಲ್ವ ಸರ್? ಕಟ್ತಾ ಇದೆ. 7ನೇದು ಸ್ಟಾರ್ಟ್ ಆಗ್ತಾ ಇದೆ ಈಗ. ಸರ್, ಇದು ಟೋಟಲ್ ಎಷ್ಟು ದಿನಕ್ಕೆ ಕಟ್ಬೋದು ಅದು? ಸರ್ ಇದು ಹೇಳಿದ್ನಲ್ಲ, 2.5 ತಿಂಗಳಿಂದ 3 ತಿಂಗಳೊಳಗಡೆ ಇದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಒಂದು ಫ್ರೇಮು? ಒಂದು ಫ್ರೇಮ್ ಅಲ್ಲ, ಬಾಕ್ಸೇ ಫಿಲ್. ಆಗ್ಬಿಡುತ್ತೆ. ನೀವು ಆಹಾರ ಹೆಂಗೆ ಮಾಡ್ಕೊಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಇದು. ಸೊ ಇದು ನೋಡಿ, ಹೊಸದಾಗಿ ಕಲಿಯುವಂಥವ್ರು ಇವನ್ನ ಮುಖಪರದೆ, ಗ್ಲೌಸ್ಗಳ್ನ ಇವೆಲ್ಲ ಯೂಸ್ ಮಾಡಿದ್ರೆ ಸೊ ಅದು ಚುಚ್ಚೋದು ಇದು ಸಂಭವ ಕಡಿಮೆ ಇರುತ್ತೆ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಅದೇ ಥರನೇ ಆರಾಮಾಗಿ ಮಾಡ್ಬೋದು. ಸೊ ಮೊದಲೇ ಎಕ್ಸ್ಪೀರಿಯನ್ಸ್ ಇಲ್ದಲೇ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಚುಚ್ಚುತ್ತಲ್ಲ, ಆವಾಗ ಭಯ ಬಂದ್ಬಿಟ್ಟು ಮಾಡೋದೇ ಬಿಟ್ಬಿಡ್ತಾರೆ. ಸೊ ನೋಡಿ, ಇದು ಬೇಸಿಕ್ಕಾಗಿ ಈ ಥರ ಜರ್ಕಿನ್ ಇದ್ರೆ ಒಂದು ಜರ್ಕಿನ್ ಹಾಕ್ಕೊಳ್ಳಿ. ಓಕೆ ಸರ್. ಸೊ ಅವಾಗ ಯಾವ ಸರ್ ಕೈಗೆ ಸೇಫ್ಟಿ ಮಾಡ್ಕೊಂಡ್ರಿ, ತಲೆ ಮಾಡ್ಕೊಂಡ್ರಿ, ಕಾಲ್ಗೇನು ಕಡಿಯಲ್ವ ಅವರು? ನನಗೆ ಇವೇನು ಬೇಕಾಗಿಲ್ಲ ಅಂದರೆ ನಿಮಗೆ ತೋರಿಸ್ತಾ ಇರೋದು. ನನಗೆ ಕೈ ನನಗೆ ಕಡ್ಚಿದ್ರು ನನಗೇನು ತೊಂದರೆ ಇಲ್ಲ. ಅದು ರೂಢಿ ಆಗೋಗ್ಬಿಟ್ಟು ಅದೇನು ಇಶ್ಯೂ ಆಗಲ್ಲ. ನಮಗೆ ಭಯ ಸರ್. ಅದಕ್ಕೋಸ್ಕರನೇ ನಿಮಗೆ ಈ ಥರ ಮಾಡೋದ್ರಿಂದ ಕೃಷಿ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದೇನು ದಿನ ಬೆಳಗ್ಗೆ ಎದ್ದು ಮಾಡೋ ಕೆಲಸ ಅಲ್ಲ. ಇದು ತಿಂಗಳಲ್ಲಿ 2 ಬಾರಿ ಅಷ್ಟೇ ಇದಕ್ಕೆ ಕೆಲಸ ಇರೋದು ನಮಗೆ. ಜಸ್ಟ್ ಅಬ್ಸರ್ವೇಷನ್. ಆ್ಯಂಡ್ ಇದಕ್ಕೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಕೊಡಬೇಕು. ಕೆಲವು ಕಾಟಗಳು ಅಂದರೆ ಕೆಲವು ತೊಂದರೆಗಳು ಬರ್ತಾ ಇರುತ್ತೆ. ಇದಕ್ಕೆ ರೋಗ ಅಂತ ಬರೋದು ತುಂಬ ಕಡಿಮೆ. ಉಳುಕ್ಕೆ ರೋಗ ಬರಲ್ಲ. ಇದಕ್ಕೆ ಮೇಯ್ನು ಇರೋದು ಕೆಂಪಿರುವೆಗಳು ಮತ್ತು ಹಲ್ಲಿ ಮತ್ತು ಕಡ್ಜ, ಕರಡಿ, ಈ ಥರದ್ದು ಇವು ತುಂಬ ಇವನ್ನ ಕೊಲ್ಲೋ ಅಂತ ಇವು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೆಲವ್ರು ಏನು ಮಾಡ್ತಾರೆ, ನೀರು ಇಡ್ತಾರೆ, ನೀರೊಳಗೆ ಇಡ್ತಾರೆ. ಸೊ ನಾನು ಇರುವೆ ಪೌಡ್ರ್ ಯೂಸ್ ಮಾಡ್ತೀನಿ ಸರ್ ನಾನು. ಸೊ 1 ತಿಂಗಳಲ್ಲಿ 1 ಪ್ಯಾಕೆಟ್ ಇರುವೆ ಪೌಡ್ರ್, 15 ದಿವಸಕ್ಕೆ ಒಂದು ಸತಿ ನಾನು ಈ ಥರ ಸುತ್ತ ಇರುವೆ ಪೌಡ್ರ್ ಹಾಕ್ತೀನಿ ಸರ್. ಇದನ್ನ ಹಾಕೋದ್ರಿಂದ ನಮ್ಮ ಜೇನಿಗೇನು ಎಫೆಕ್ಟ್ ಆಗಲ್ಲ? ಏನೂ ಆಗಲ್ಲ, ಜೇನಿಗೇನು ಎಫೆಕ್ಟ್ ಆಗಲ್ಲ. ಅದು ಕೆಳಗಡೆ ಇರುತ್ತೆ, ಜೇನು ಇರೋದು ಮೇಲ್ಗಡೆ. ಸ್ಮೆಲ್ ಅದ್ರ ಅಲ್ಲಿ ಇರುವೆಗಳು ಓಡಾಡಲ್ಲ. ಸೊ ನಾವು ಇರುವೆಗಳು ಮತ್ತು ಹಲ್ಲಿಗಳು ಈ ಥರ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಅವು ಎಗರುತ್ತೆ ಸರ್. ಹಲ್ಲಿಗಳು ನೋಡಿ ಇಲ್ಲಿಂದನೂ ಎಗರುತ್ತೆ, ಹೋಗೋದು ಎಲ್ಲ ಮಾಡುತ್ತೆ. ಬಟ್ ಏನು ಅಂತಂದರೆ ನಾವು ನೋಡ್ತಾ ಇದ್ದಾಗ ಅದನ್ನು ಅಬ್ಸರ್ವ್ ಮಾಡಿ ತೆಗಿತಾ ಇರಬೇಕು. ಅಲ್ಲಿನೆಲ್ಲ ಕಚ್ಚಲ್ಲ, ಅದೇನೂ ಇಲ್ಲ. ಅಲ್ಲಿ ಬೇರೆ ಒಂದೊಂದು ನೊಣ ತಿನ್ನುತ್ತಷ್ಟೇ. ಒಂದೇ ಸತಿ ರಾಣಿ ತಿಂದ್ಬಿಟ್ರೆ ಗೂಡು ಹೊಂಟೋಗುತ್ತಲ್ಲ. ಸೊ ಹಂಗಾಗಿ ಹಲ್ಲಿನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇರುವೆ ಮತ್ತು ಕೆಂಜ್ಗಾಗಳು ಇವೆಲ್ಲ ಇದಕ್ಕೆ ಕಾಟ ಕೊಡುವಂಥ. ಕರಡಿ ಹೆಂಗೆ ಕಂಟ್ರೋಲ್ ಮಾಡೋದು ಸರ್? ಕರಡಿಗೆ ಏನು ಮಾಡೋಕ್ಕಾಗಲ್ಲ ಸರ್. ಕರಡಿಗೆ ನೀವು ಹೊಸದಾಗಿ ಕೇಜು ಮಾಡಿ ಉಣ್ಬಿಟ್ಟು ಮಾಡಬೇಕಾಗುತ್ತೆ. ನಮ್ಮಲ್ಲಿ ಇಲ್ಲಿ ಯಾಕೆ ಕರಡಿ ಕಾಟನೂ ಇಲ್ಲ. ಸೊ ನಮಗೆ ಅದೊಂದು ಏನಿದ್ರು ಇರುವೆ ಈ ಸಣ್ಣ ಪುಟ್ಟ ಅವನ್ನ ನಾವು ಕ್ಲಿಯರ್ ಮಾಡ್ಕೊತಾ ಇರ್ತೀನಿ ನಾನು. ಕೋತಿ ಎಲ್ಲ ಬಂದರೆ ಏನು ಮುಟ್ಟಕ್ಕೆ ಹೋಗಲ್ಲ ಸರ್? ಮುಟ್ಟಕ್ಕೆ ಹೋಗಲ್ಲ, ಉಳಿಸೋಗುತ್ತೆ. ಕೋತಿಗೂ ಅವು ಕಚ್ಚುತ್ತವೆ. ಅಲ್ಲಿ ಇಡ್ತೀನಲ್ಲ ಬಾಕ್ಸು, ಅವೇನು ಮಾಡಲ್ಲ, ತಳ್ಳಿಬಿಡ್ತವೆ. ಹೋಗಿ ಅವು ಕಡಿಸ್ಕೊಂಡ್ರೆ ಪರವಾಗಿಲ್ಲ, ಮೇಣ ತಿನ್ನೋದು ಇವು ಮಾಡೇ ಮಾಡುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ನೋಡಿದ್ದೀರಲ್ಲ, ಇಲ್ಲೆಲ್ಲ ಕಟ್ಟಿದ್ದೀರಲ್ಲ ಸ್ಟ್ಯಾಂಡ್ನ, ಇದು ಲಾಕಿಂಗ್ ಸಿಸ್ಟಮ್ ಸ್ಟ್ಯಾಂಡ್ ಇದು. ಓಕೆ ಸರ್. ಭೂಮಿ ಒಳಗಡೆ ನೆಂದಾದ್ಮೇಲೆ ಹೋಗಿ ಲಾಕ್ ಆಗುತ್ತೆ. ಅದು ಒಣಗಾದ್ಮೇಲೆ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ನಮ್ಮ ಕಡೆ ಇಲ್ಲಿ ಅಡಿಕೆ ಮತ್ತು ತೆಂಗಿರೋದ್ರಿಂದ ಏನಾಗುತ್ತೆ, ಗರಿಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ. ಸೊ ನಾವೇನು ಮಾಡ್ತೀವಿ, ಈ ಥರ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿಬಿಟ್ಟು ಸ್ಟ್ಯಾಂಡ್ ಸಮೇತವಾಗಿ ಈ ಥರ ಕಟ್ಟಿಬಿಟ್ರೆ
ಏನೂ ಮಾಡೋಕ್ಕಾಗಲ್ಲ. ಕೋತಿ ಬಂದು ಅಳ್ಳಾಡಿಸ್ಬೋದು, ಏನೇ ಮಾಡ್ಬೋದು, ಬಟ್ ಅದನ್ನಂತೂ ಬೀಳ್ಸೋಕ್ಕಂತೂ ಆಗಲ್ಲ. ಸೇಫ್ಟಿ ಇರುತ್ತೆ. ಸೊ ಸೇಫ್ಟಿನೂ ಯಾವ ಥರ ಮಾಡೋದು ಅಂತಲೂ ಹೇಳ್ತೀನಿ ನಾನು. ಸೊ ಇದು ಬೇಸಿಕ್ಕಾಗಿ ಇಷ್ಟಿರುತ್ತೆ ಸರ್. ಒಂದು ಗೂಡಲ್ಲಿ ಸರಾಸರಿ 2000ದಷ್ಟು ಹುಳುಗಳಿರುತ್ತೆ. ಆಮೇಲೆ ಈ ಹುಳುಗಳಲ್ಲೂ ವೆರೈಟಿ ಇರುತ್ತೆ. ಗಂಡು ಕೇವಲ ರಾಣಿ ಜೊತೆ ಮಿಲನ ಮಾಡಿ ವಂಶಾಭಿವೃದ್ಧಿ ಮಾಡೋದಕ್ಕೋಸ್ಕರ ಗಂಡು ನೊಣಗಳಿರೋದು. ಇನ್ನು ಮಿಕ್ಕಿದ್ದೆಲ್ಲ ಹೆಣ್ಣು ನೊಣಗಳೇ. ಗಂಡು ನೊಣಗಳು ಬೇರೆ ಇನ್ನೇನು ಕೆಲಸ ಇಲ್ಲ. ನಾವು ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆದಷ್ಟು ಗೂಡು ಅದರಷ್ಟೇ ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಜೇನುತುಪ್ಪ ಸಿಗಲ್ಲ, ಅವು ಸಿಕ್ಕಾಬಿಟ್ಟು ಜೇನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ನಾವು ಕೆಲವು ಸಂದರ್ಭಗಳಲ್ಲಿ 8 ಫ್ರೇಮ್ ತುಂಬಾದ್ಮೇಲೆ ಗಂಡು ನೊಣಗಳನ್ನ ಕೊಲ್ಲಬೇಕಾಗ್ತದೆ. ಅದೊಂದು ನಾವು ಲಾಸ್ಟ್ ಟೈಮಲ್ಲಿ ಮಾಡೋ ಅಂಥದ್ದು. ಮತ್ತು ಇದು 7 ಮತ್ತು 8ನೇ ಫ್ರೇಮಲ್ಲಿ ಗಂಡು ಮೊಟ್ಟೆಗಳ ಸಂಖ್ಯೆ ಅಧಿಕವಾಗಿಡುತ್ತೆ ರಾಣಿ. ಸೊ ಆ 7 ಮತ್ತು 8ನೇ ಫ್ರೇಮಲ್ಲಿ ಗಂಡು ಮೊಟ್ಟೆಗಳನ್ನ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಆಗ ಅದನ್ನು ತೆಗೆದು ಆ ಗೂಡನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ, ಸೊ ಅದನ್ನು ನಾವು ಅದರ ಏರಿನ ಕಟ್ಕೊಂಡು ಸೂಪರಿಗೆ ಕೊಡೋದು, ಅದು ಬೇರೆ. ಇದು ಬೇಸಿಕ್ ಆದಾದಮೇಲೆ ಅದು ನೆಕ್ಸ್ಟ್ ಸ್ಟೆಪ್ಪು. ಸೊ ಈ ಥರ ಪ್ರೊಸೀಜರ್ ಇರುತ್ತೆ ನೋಡಿ. ಸೊ ನಿಮಗೆ ಗಂಡು ನೊಣ ಮತ್ತು ಹೆಣ್ಣು ನೊಣ ಒಂದು ತೋರಿಸ್ತೀನಿ. ಓಕೆ ಸರ್. ಸೊ ತುಂಬ ಈಸಿಯಾಗಿ ಮಾಡ್ಬೇಕು ಇದನ್ನು. ಓಕೆ ಸರ್. ನಿಮಗೆ ತೋರಿಸ್ತೀನಿ ತಡೀರಿ. ಇಲ್ಲಿ ದಪ್ಪಗೆ ಉದ್ದಕ್ಕಿದೆ ನೋಡಿದ್ರೆ, ಅಲ್ಲಿ ದಪ್ಪಗೆ ಕಪ್ಪುಗೆ ಅಲ್ಲಿ ಕಾಣಿಸ್ತಾ ಇದೆಯಾ? ಓಕೆ ಸರ್. ಅದೇ ಗಂಡು ನೊಣ. ಇವೆಲ್ಲ ಇದೆ ನೋಡಿ, ಇವೆಲ್ಲ ವರ್ಕರ್ಸ್ ಬೀಸ್ ಇವೆಲ್ಲ. ಓಕೆ ಸರ್. ಹಿಂದಗಡೆಗೆ ಹೋಗ್ಬಿಡ್ತೇನೆ. ಹಾಂ, ಹೊರಟೋಗಿ ಗೊತ್ತವು. ಸರ್ ಅಲ್ಲೇ ಐತೆ ಮಧ್ಯ. ಹಾಂ, ಮಧ್ಯ ಇದೆಯಲ್ಲ. ಹಾಂ, ಹೌದು. ದಪ್ಪಗಿದೆ ನೋಡಿ, ಕೊಂಡಿ ಕಪ್ಪಿರೋದೇ ಗಂಡು ನೊಣ. ಆಮೇಲೆ ಉಬ್ಬಕ್ಕಿದೆಯಲ್ಲ. ಓಕೆ ಸರ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಉದ್ದಕ್ಕೆ ಮೊಟ್ಟೆ, ಅದು ಗಂಡು ನೊಣದ ಮೊಟ್ಟೆಗಳು. ಓಕೆ ಸರ್. ಉಬ್ಬಗಿದ್ರೆ ಅದು ಗಂಡು ನೊಣ. ಫ್ಲಾಟ್ ಆಗಿರೋದೆಲ್ಲ ಹೆಣ್ಣು ನೊಣದ ಮೊಟ್ಟೆಗಳು. ಓಕೆ. ಇದೆಲ್ಲ ಒಳಗಡೆ ನೋಡ್ಬೋದು ನೀವು, ಪೋಲನ್ಸು ಕಾಣಿಸ್ತಾ ಇದೆಯಾ? ಎಲ್ಲ ಪರಾಗ, ಅದೆಲ್ಲ ಪೋಲನ್ಸ್ ಅವು. ಓಕೆ. ಮೊಟ್ಟೆ ಇಟ್ಟಿರುತ್ತೆ, ಮೊಟ್ಟೆ ಇಟ್ಟಾದ್ಮೇಲೆ ಪೋಲನ್ಸ್ ಹಾಕುತ್ತೆ, ಅದಾದಮೇಲೆ ಈ ಮಕರಂದ ಹಾಕುತ್ತೆ, ಆಮೇಲೆ ಶೀಲ್ಡ್ ಮಾಡಿಬಿಡುತ್ತೆ. ಆ ಶೀಲ್ಡ್ ಮಾಡಾದ್ಮೇಲೆ ಅದು ಅದರೊಳಗಡೆ ಬೆಳವಣಿಗೆಯಾಗಿ 18ರಿಂದ 21 ದಿವಸದಲ್ಲಿ ಒಂದು ಮರಿ ಕಂಪ್ಲೀಟಾಗಿ ಆಚೆ ಬರುತ್ತೆ. ಸರ್ ನಾವು ಎಲ್ಲ ಟೈಮಲ್ಲಿ ಓಪನ್ ಮಾಡ್ಬೋದಾಯ್ತಾ? ಸರ್ ಎಲ್ಲ ಟೈಮಲ್ಲೂ ಓಪನ್ ಮಾಡಬಾರ್ದು ಸರ್. ಅದು ಎಲ್ಲ ಟೈಮಲ್ಲೂ ಓಪನ್ ಮಾಡೋದು ಅಂತಂದರೆ, ಇದಕ್ಕೆ ಹೇಳಿದ್ನಲ್ಲ, ಇದು ಕತ್ಲಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ, ಬೆಳಕಿಗೆ ಬರೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಓಕೆ, ಆರಾಮಾಗಿ ಸಂಜೆ ಟೈಮಲ್ಲಿ ಮಾಡಿ ಅಥವಾ ನೈಟ್ ಟೈಮಲ್ಲಿ ಮಾಡಿ. ಸೊ ಅವಾಗ ನಿಮಗೆ ಇನಿಷಿಯಲಲ್ಲಿ ಈಸಿ ಆಗುತ್ತೆ, ಉಳುಕು ಏನೂ ತೊಂದರೆ ಆಗಲ್ಲ. ಇನ್ನೊಂದು ಏನು ಅಂತ ಅಂದರೆ, ಮಧ್ಯಾಹ್ನದ ಹೊತ್ತು ಅಥವಾ ಈ ಬಿಸಿಲು ಟೈಮಲ್ಲಿ ತುಂಬ ಅಗ್ರೆಸಿವ್ನೆಸ್ ಇರುತ್ತೆ ಇದಕ್ಕೆ. ಓಕೆ. ಅಟ್ಯಾಕಿಂಗ್ ಜಾಸ್ತಿ ಮಾಡೋದು. ಈಗ ನೋಡ್ಬೋದು, ಈಗ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಬನ್ನಿ ಇಲ್ಲಿ. ಓಕೆ ಸರ್. ಇದು ನೋಡಿ, ಇದು ಎಷ್ಟು ಸಾಫ್ಟ್ ಆಗಿದೆ. ರೆಕ್ಕೆನ ಮುಡುಚ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ, ಈ ರೆಕ್ಕೆ ಎಲ್ಲ ಮುಡ್ಚ್ಕೊಂಡಿದೆ. ಇದು ನೋಡಿ, ಇದು ಅಟ್ಯಾಕಿಂಗ್ ರೆಡಿ ಇದೆ. ಇದು ರೆಕ್ಕೆನ ಹಿಂಗೆ ಓಕೆ ಬಿಚ್ಕೊಂಡು ರೆಡಿ ಇರುತ್ತೆ. ಏನಾದರೂ ಅದಕ್ಕೆ ಅದು ಅಟ್ಯಾಕ್ ಮಾಡೋಕ್ಕೆ ಆ ರೀತಿ ಇರುತ್ತದು. ಓಕೆ. ಎಲ್ಲ ಚೆದರುತ್ತಾಯ್ತು. ಏನಾಗಲ್ಲ, ಅವು ಚದುರಲಿ ಏನೂ ಆಗಲಿ, ಅವಕ್ಕೆ ಏನು ಮಾಡ್ಬೇಕು ಗೊತ್ತಾ? ಐತೆ ಓಡಾಡ್ತಾ ಐತೆ ಅಂದಾಗ ಹಿಂಗೆ ಹೊಡಿಯೋಕೆ ಹೋಗೋದು, ಓಕೆ, ಅವು ಮಾಡೋಕೆ ಹೋಗ್ಬಾರ್ದು. ಗೊತ್ತಾಯ್ತಲ್ಲ ಸರ್, ಗಂಡು ನೊಣ ಮತ್ತು ವರ್ಕರ್ಸ್ ಬೀಸ್ ಈಗ ಕಟ್ತಾ ಇದೆ, ಇನ್ನು ಬೆಳವಣಿಗೆ ಆಗಬೇಕು. ಇವೆಲ್ಲ ನೋಡಿ ಗಂಡು ಮೊಟ್ಟೆಗಳಿಗೆಲ್ಲ, ಗಂಡು ನೊಣದ ಮೊಟ್ಟೆಗಳಿಗೆಲ್ಲ. ಇದು ಫ್ಲಾಟ್ ಇದೆ ಕಾಣಿಸ್ತಿದ್ಯಾ? ಅದು ಹೆಣ್ಣು ನೊಣದ ಮೊಟ್ಟೆಗಳವು. ಒಂದು ಗೂಡಲ್ಲಿ ಸರಾಸರಿ 15ರಿಂದ 20 ಗಂಡು ನೊಣಗಳು ಉಳ್ಕೊಂಡ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾವೇ ಸಾಯಿಸ್ಬಿಡ್ತೀವಿ. ಸರ್ ಗಂಡು ನೋಡೋಣ ಇನ್ನೊಂದ್ಸರಿ ತೋರಿಸಿ ಸರ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ಕಪ್ಪುಗೆ. ಸರ್ ಹಿಡಿದೇ ತೋರಿಸ್ತೀನಿ ನಿಮಿಷ. ಸರ್ ಏನೋ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ, ಏನಿಲ್ಲ, ಸಾಯಕ್ಕೆ ಬಿಡ್ತೀವಿ. ಈ ಮೇಲೆ ಹೋಗ್ತಾ ಇದೆ ಅದಾ? ಎಸ್, ತಡೀರಿ. ಬ್ಯಾಕ್ ಸೈಡು ಬ್ಲ್ಯಾಕ್ ಇರುತ್ತೆ ಸರ್, ಅಲ್ಲೈತಿ. ಬರುತ್ತೆ, ತಡೀರಿ, ಮೇಲೆ ಬರ್ತವೆ. ಹೋಗ್ಬಿಡ್ತು ಬಿಸಿಲು ಟೈಮ್ ಸ್ವಲ್ಪ ಇದೆ ಸರ್. ಇದಾ? ಹಾಂ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ಹೋಗ್ಬಿಡ್ತು ನೋಡಿ, ಇಲ್ಲಿ ಒಳಗೆ ಹೋಗ್ಬಿಡ್ತು. ಹಾಂ, ಅಲ್ಲಿ
ಓಕೆ. ಸೊ ನಿಧಾನಕ್ಕೆ ಅವಕ್ಕೆ ನೋವಾದರೆ ಮಾತ್ರ ಸರ್ ಅವು ನಮಗೆ ಚುಚ್ಚೋದು. ಓಕೆ. ಅವಕ್ಕೆ ನೋವು ಮಾಡ್ದಲೇ ಇದ್ದರೆ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಈಗ ಯಾವುದೇ ನಾಯಿಗೆ ಆಗಲಿ ಯಾವುದೇ ಪಕ್ಷಿಗೆ ಆಗಲಿ ಅಥವಾ ನಮಗೆ ಆಗಲಿ ನಮಗೆ ನೋವಾದರೆ ತಾನೇ ನಾವು ರಿಯಾಕ್ಟ್ ಮಾಡೋದು, ಬೈಯೋದು ಅಥವಾ ಹೊಡೆಯೋದು ಸರ್. ಸೊ ಡಿಟ್ಟೋ ಇವುಗಳ ಲೈಫು ಅಷ್ಟೇ. ಆ್ಯಂಡ್ ಇವು ತುಂಬ ಲೈಫ್ ಸ್ಟೈಲು ತುಂಬ ಸ್ಟ್ರಿಕ್ಟು, ಗಲೀಜಿರಬಾರ್ದು ಇವಕ್ಕೆ. ಆಮೇಲೆ ಟೈಮ್ ಟು ಟೈಮ್ ನಮ್ಮಂಗೆ ಇವತ್ತು ಮಳೆ ಹೊತ್ತಾಯ್ತೆ ಅಂತ ಹೇಳಿ ಕೆಲಸ ಮಾಡ್ದಲೇ ಇರೋದು, ಆಮೇಲೆ ಏನೋ ಸುಸ್ತಾಯಿತು ಅನ್ನೋದು ಅವೆಲ್ಲ ಇಲ್ಲವೇ ಇಲ್ಲ. ಬೆಳಗ್ಗೆ ಸೂರ್ಯ ಹುಟ್ಟೋದ್ಮೇಲೆ 6 ಗಂಟೆಗೆ 6:30 ಈಚೆಗೆ ಬಂತು ಅಂದರೆ ರಾತ್ರಿ ಕತ್ಲಾಗೋವರೆಗೂ ದುಡಿತದೆ. ದುಡಿಮೆ ಅದೇ ಇದನ್ನು ತುಪ್ಪ ತಂದು ಸ್ಟೋರೇಜ್ ಕಲೆಕ್ಟ್ ಮಾಡೋದು, ಒಂದು ಪರಾಗ ಕಲೆಕ್ಟ್ ಮಾಡೋದೇ ಒಂದು. ನೀವು ಮೇಲೆಲ್ಲ ಬಿದ್ದು ಒಳಗೆ ಎಲ್ಲ ಸರ್ ಮೇಲ್ಗೆ ಬೀಳೋದಕ್ಕೆ ಸಾಧ್ಯ ಇಲ್ಲ. ಮಳೆಗಾಲದಲ್ಲಿ ನಾವು ಇದಕ್ಕೆ ಕವರ್ ಕೊಡ್ತೀವಿ. ಓಕೆ. ಕಪ್ಪದು ಕಲರ್ ಬರುತ್ತೆ, ಕವರ್ ಬರುತ್ತೆ, ಪ್ಲಾಸ್ಟಿಕ್ ಕವರ್ ಬರುತ್ತೆ. ಆಮೇಲೆ ಪ್ಲಾಸ್ಟಿಕ್ ಚೀಲಗಳು ಓದಿಸ್ತೀವಿ. ಸೊ ಅದೇನು ಅಂತಂದರೆ ಎಂಟ್ರೆನ್ಸ್ಗೆ ಹೋಗ್ಬಾರ್ದು, ಒಳಗೆ ಹೋಗ್ಬಾರ್ದು ಅನ್ನೋ ಉದ್ದೇಶ. ಆ್ಯಂಡ್ ಇನ್ನೊಂದು ಅಂದರೆ ಸ್ಲೋಪ್ ಕೊಟ್ಬಿಡ್ತೀವಿ ಆ ಟೈಮಲ್ಲಿ ಬಾಕ್ಸು. ಈಗ ನೋಡಿ ಇವಾಗ ಈತ್ಲಿಂದ ಹೊಡೆಯುತ್ತೆ ಅಂದ್ಕೊಳ್ಳಿ ಮಳೆ ನೀರು, ಇಲ್ಲೆಲ್ಲ ಹೋಗುತ್ತೆ, ಅಲ್ಲಿ ಹೋಗಿದ್ದು ಸ್ಲೋಪ್ ಈ ಕಡೆ ಕೆಳಗೆ ಬಂದುಬಿಡುತ್ತೆ. ಸೊ ಮಳೆಗಾಲದಲ್ಲಿ ಬಾಕ್ಸ್ನ ಹಿಂಗೆ ಸ್ಟ್ರೈಟ್ ಮಾಡಲ್ಲ, ಹಿಂಗೆ ಸ್ಲೋಪ್ ಕೊಡ್ತೀವಿ. ನೀರು ಬಿದ್ರೂ ಕೆಳಗಡೆ ನೀರು ಬಿದ್ರೂ ಹಂಗೆ ಬಂದುಬಿಡುತ್ತದೆ. ಸೊ 15 ದಿವಸಕ್ಕೊಮ್ಮೆ ನಾವು ಇದನ್ನು ತಳಮಣೆ ಕ್ಲೀನ್ ಮಾಡೋದೊಂದು ಕೆಲಸ ಇರುತ್ತೆ. ಅಂದರೆ ಪೆಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮೇಣದ ಹುಳು ಅಂತ ಬರುತ್ತೆ, ಅದೆಲ್ಲ ಹತ್ತಿದೆಯಾ ಇಲ್ವಾ ಚೆಕ್ ಮಾಡಿ ಕ್ಲೀನಾಗಿ ತಳಮಣೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ತಿಂಗಳಲ್ಲಿ 2 ಬಾರಿ ಮಾಡಬೇಕು ಅದನ್ನು. ಅಲ್ಲ 20 ದಿವಸ 25 ದಿವಸಕ್ಕೊಂದ್ಸತಿ ನೀವು ಬಾಕ್ಸ್ ಇಟ್ಟರೆ ಅದ್ರ ಕಂಡೀಷನ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನನ್ನ ಹತ್ರ ಇರೋ ಯಾವ್ಯಾವ ಬಾಕ್ಸ್ ಇದಾವಲ್ಲ ಅವೆಲ್ಲ ಕಂಡೀಷನ್ ಗೊತ್ತು ನಮಗೆ, ಯಾವ ಥರ ಇದೆ ಇದು ಬಾಕ್ಸು, ಯಾವುದಾದ್ರೂ ತೊಂದರೆ ಇದೆಯಾ ಅಂಥ ಬಾಕ್ಸ್ಗಳು ಮಾತ್ರ ನಾನು ಅಂದರೆ ಫ್ರೇಮ್ಸ್ ಮೇಲೆ ಮಧ್ಯದಲ್ಲೆಲ್ಲ ನೀರು ಬಿಡಬಾರ್ದು. ಏನು ತೊಂದರೆ ಆಗಲ್ಲ ಸರ್, ಬಿದ್ದರೆ ಏನೂ ಆಗಲ್ಲ, ಏನು ತೊಂದರೆ ಇಲ್ಲ. ಬಟ್ ಅತಿ ಹೆಚ್ಚು ಅನ್ನೋ ಥರ ಬಿಡಬಾರ್ದು ಅಷ್ಟೇ. ಇದು ನೋಡಿ, ಇದು ಹನಿ ತುಂಬಿರೋ ಪೆಟ್ಟಿಗೆ. ಇದನ್ನು ನೋಡಿ, ಇದು ಜೇನು ತುಂಬಿರೋ ಪೆಟ್ಟಿಗೆ. ಇದರಲ್ಲಿ ಆಲ್ರೆಡಿ ಸರಾಸರಿ ನಾನು 4 ಬಾರಿ 5 ಬಾರಿ ತೆಗ್ದಿದ್ದೀವಿ ಜೇನುತುಪ್ಪನ. ನೋಡಿ, ಇದು ಸೂಪರ್ ಚೇಂಬರ್ ಅಂತ ಕರಿತೀವಿ. ಇದರಲ್ಲೇ ನಾವು ಜೇನುತುಪ್ಪ ಸ್ಟಾಕ್ ಮಾಡೋದು. ಈ ಹುಳುಗಳು ಇದಕ್ಕಾಗಲೇ ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತವೆ ಅಂದರೆ ತುಪ್ಪನ ನೋಡಿ, ಇದು ಚುಚ್ಚೋಗ್ಬಿಡುತ್ತೆ, ಇದು ಬದುಕಲ್ಲ. ಇದು ಕಾಣಿಸುತ್ತಾ ಬ್ಯಾಕ್ ಸೈಡ್? ಹಾಂ. ಸರ್ ಒಂದು ಹುಳಕ್ಕೆ ಒಂದೇ ಸಲ ಸುಚ್ಚೋ ಸಾಮರ್ಥ್ಯ ಸತ್ತೋಗುತ್ತೆ, ಅದು ಬದುಕಲ್ಲ ಇದನ್ನ. ಓಕೆ. ಅದು ನೋಡಿ ಮುಳ್ಳು. ಓಕೆ ಸರ್. ಅದು ಸತ್ತೋಯ್ತದು. ಇದು ಗಂಡು ನೊಣ, ಇವನ್ನ ಬದುಕಕ್ಕೆ ಬಿಡಬಾರ್ದು. ಓಕೆ. ಈಗ ನೀವು ಅದನ್ನು ಸಾಯಿಸಿದ್ರಲ್ಲ, ಅದಕ್ಕೆ ಬೇರೆ ಬಂದು ಕಚ್ಚಕ್ಕೆ ಬರಲ್ವಾ ನಿಮ್ಮನ್ನ? ಬರಲ್ಲ ಸರ್. ಇದು ಮುಳ್ಳು ಬಿಡುತ್ತಲ್ಲ, ಮುಳ್ಳು ಬಿಟ್ಟಾಗ ಒಂದು ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ನಮ್ಮ ಮಾಮೂಲಿ ಕೈ ಕಚ್ಚಿದಾಗ ಆ ಸ್ಮೆಲ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅದೇನಾಗುತ್ತೆ ಅಂದರೆ ಅದಕ್ಕೊಂಥರ ಅಲಾರಾಮ್ ಥರ ಬೇರೆ ಹುಳುಗಳಿಗೆ ಬಂದು ಕಚ್ಚ ಬೇರೆವೆಲ್ಲ ಬಂದು ಅಟ್ಯಾಕ್ ಮಾಡ್ತಾವೆ ಅವಾಗ. ಸೊ ಅದು ಕಚ್ಚಿದಾಗ ಏನು ಮಾಡಬೇಕು, ಒಂದು ಎಲೆದೋ ಏನೋ ತಗೊಂಡು ಒರೆಸ್ಕೋಬೇಕು. ನೋಡಿ ಆಗಲೇ ಸ್ಟಾರ್ಟ್ ಆದ್ವು. ಓಕೆ. ಈಗ ನಾವು ಇಲ್ಲಿ 3 ಜನ ಇದ್ದೀವಿ, ನಿಮ್ಮನ್ನ ಕಚ್ಚಿದೆ, ನಮ್ಮ ಹತ್ರ ಬರಲ್ವಾ? ಇಲ್ಲ, ನಿಮ್ಮ ಯಾರನ್ನ ಕಚ್ಚಿದ್ಯಾ ಎಲ್ಲಿ ಸ್ಮೆಲ್ ಬರುತ್ತೋ ಅಲ್ಲಿಗೆ ಬರುತ್ತೆ. ಈಗ ನಾವು 10 ಜನ ಇರಲಿ, ನಮ್ಮ ಗಾಬರಿ ಏನಾಗುತ್ತೆ ಅಂತಂದರೆ ಒಬ್ಬರು ಕಡಿತಾ ಇತ್ತು ಅಂತ ಬಂದಾಗ ನಾವೇನು ಮಾಡ್ತೀವಿ, ನಾವು ಕೈಯೆಲ್ಲ ಹೆಂಗೆ ಅಂತೀವಿ, ಕೈ ಅನ್ಕೊಂಡು ತಲೆ ಎಲ್ಲ ಕಿತ್ಕೊಂಡು ಅವಾಗ ಏನು ಮಾಡ್ತೇವೆ, ಅವು ಇನ್ನೂ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ. ಸೊ ಅದು ಎಷ್ಟೇ ಹುಳಗಳಿರಲಿ, ಓಕೆ ಸರ್. ಸೊ ನಾವು ಗಾಬರಿ ಮಾಡಬಾರ್ದು, ಗಾಬರಿ ಆಗಬಾರ್ದು. ಅಂಡ್ ಇಲ್ಲಿ ಹಾರಾಡ್ತಾ ಐತೆ ಅಂದರೆ ಹಿಂಗೆ ಹೊಡಿಯೋಕೆ ಹೋಗೋದು, ಹೋಗೋದು ಮಾಡಿದಾಗ ಏನಾಗುತ್ತೆ, ಅದಕ್ಕೆ ನೋವಾಗುತ್ತೆ, ವಾಪಸ್ ಬಂದು ನಮ್ಮನ್ನು ಕಚ್ಚುತ್ತದು. ಆ್ಯಂಡ್ ಇದು ಕಚ್ಚಿದ್ರೆ ಒಳ್ಳೆಯದೇ. ಇದು ಆ್ಯಂಟಿಬಯೋಟಿಕ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಕೆಲವರು ಉದ್ದೇಶವಾಗಿ ದುಡ್ಡು ಕೊಟ್ಟು ಕಚ್ಚಿಸ್ಕೊತಾರೆ ಕೆಲವರು. ಹೌದು, ಇದು ಇದ್ರ ಜೊತೆ ಕಡಿದು ಎಲ್ಲ ನಿಮಗೆ ನಮಗಂತೂ ರೂಢಿ ಆಗಿ ಅದು ಕಾಮನ್ ಆಗೋಗ್ಬಿಡುತ್ತೆ. ಬಟ್ ಊತ ಬರುತ್ತೆ ಅಂದರೆ ಕೆರ್ತ ಜಾಸ್ತಿ. ಕಡಿದು ಬಿಡ್ತು ಅಂತಂದರೆ ಕೆರ್ಕತಾ ಇರಬೇಕು, ಅದೊಂಥರ ಮಜಾ. ಅದರಲ್ಲೂ ಮಜಾ. ಎಷ್ಟು ದಿನ ಇರುತ್ತೆ ಅದು? ಒಂದು 2-3 ದಿವಸ ಇರುತ್ತೆ. ಓಕೆ ಸರ್. ಕಾಮನ್ನು, ಏನೂ ತೊಂದರೆ ಇಲ್ಲ. ನಿಮಗೆ ಫೀಲ್ ಆಗುತ್ತೆ ಅದು ಕಚ್ಚಾದ್ಮೇಲೆ, ಏನೋ ನೋವು ಅಂತ ಇರ್ತೀವಿ ಅಷ್ಟೇ. ಬಟ್ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅದು. ಓಕೆ ಸರ್. ಬಿ ವೆನಮ್ ಅಂತ ಬರುತ್ತೆ. 1 ಗ್ರಾಮ್ ಬಂದು 10,000 ರೂಪಾಯಿ ಇದೆ ಇವತ್ತಿನ ರೇಟು. 1 ಗ್ರಾಮ್ ಬಂದು 10,000 ರೂಪಾಯಿ ರೇಟ್ ಇದೆ ವೆನಮ್ಗೆ.
ಬಿ ವೆನಮ್ಗೆ. ಆಮೇಲೆ ಬಿ ವ್ಯಾಕ್ಸ್ ಮಾಡ್ಬೋದು ಎಲ್ಲ. ಸೊ ಈ ಥರ ಇದಿರುತ್ತೆ ಸರ್ ಇದರಲ್ಲಿ. ಸರ್ ಒಬ್ಬ ಮನುಷ್ಯಂಗೆ ಎಷ್ಟು ಹುಳ ಕಡಿದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅವನಿಗೆ ತೊಂದರೆ ಆಗೋದು? ಇದು ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಸರ್. ಒಂದು 5 ಹುಳ ಕಡಿದ್ರೆ ಏನೂ ಆಗಲ್ಲ? ಏನೂ ಆಗಲ್ಲ. 20 ಹುಳ ಕಡ್ದಿದ್ದು ನನಗೆ. ಓಕೆ, ಏನೂ ಆಗಲ್ಲ? ಏನಾಗಲ್ಲ. ಒಂದ್ಸತಿ ಲಾಕ್ ಮಾಡ್ಕೊಂಡ್ಬಿಡ್ತಾ ಬರ್ರ ಅಂತ. ಏನಿಲ್ಲ, ಪೇಯ್ನ್ ಇರುತ್ತೆ ಅಷ್ಟೇ. ಇದು ನಮಗೆ ಚುಚ್ಚುತ್ತು ಅಂತಂದ್ರೆ ಏನು ಮಾಡ್ತೀನಿ, ಪಟ್ಟ ಅಂತ ಈ ಕಡೆ ಓಕೆ ಸರ್. ಬಂದ್ಬಿಟ್ಟು ಹುಳನ ತೆಗಿತೀವಿ ಅಷ್ಟೇ. ತೆಗೆದ್ಬಿಟ್ಟು ಒಂದು ಸೊಪ್ಪ ಏನಾರು ಹಾಕಿ ಅಥವಾ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ರೆ ನೀರಲ್ಲಿ ಮೈ ಎಲ್ಲ ತೊಳ್ಕೊಂಡು, ಆಮೇಲೆ ನಮ್ಮ ಬಾಡಿ ಸ್ಮೆಲ್ ಬರಬಾರ್ದು ಅದಕ್ಕೆ. ಓಕೆ. ತುಂಬ ಬೆವತ್ಬಿಟ್ಟು ಹತ್ರ ಹೋಗಬಾರ್ದು. ಓಕೆ ಸರ್. ಆವಾಗ ಆ ಸ್ಮೆಲ್ ಅದಕ್ಕಾಗಲ್ಲ. ಆಮೇಲೆ ಡಿಯೋಡ್ರೆಂಟ್ಗಳು, ಇವು ಸ್ಪ್ರೇಗಳು ಹೊಡ್ಕೊಳೋದು ಅವು ಆಗಲ್ಲ ಅವಕ್ಕೆ. ಓಕೆ ಸರ್. ಸೊ ಅವಕ್ಕೆ ಒಂಥರ ಡೇಂಜರ್ ಸ್ಮೆಲ್ ಥರ ಬರುತ್ತೆ ಅವಕ್ಕೆ. ಸೊ ಆ ಒಂದು ಇದಿರುತ್ತೆ. ನ್ಯಾಚುರಲ್ ಆಗಿ ನಾವು ಕ್ಲೀನಾಗಿ ನೀಟಾಗಿ ಪಾಡ್ಗದು ಹೋಗೋದು. ಜಾಸ್ತಿ ಹೊತ್ತು ಅದ್ರ ಬಾಕ್ಸ್ ಹತ್ರನೂ ನಾವು ಟೈಮ್ ಸ್ಪೆಂಡ್ ಮಾಡಬಾರ್ದು. ನಮ್ದು ಏನು ಕೆಲಸ ಇದೆ ಮುಗಿಸ್ಕೊಬೇಕು, ಅದ್ರ ಪಾಡ್ಗದು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈಗ ನೋಡಿ, ಅದ್ರ ಪಾಡ್ಗ ಕೆಲಸ ಮಾಡ್ತಾನೆ ಇರ್ತವೆ, ಹೋಗ್ತಾ ಇರುತ್ತೆ. ಮೊಟ್ಟೆ ಇಡೋದು, ರಾಣಿ ಮೊಟ್ಟೆ ಇಟ್ಟರೆ ಅದಕ್ಕೆ ಏನು ಮೊಟ್ಟೆಗೆ ಏನೇನು ಬೇಕು, ಪೋಲನ್ಸ್ಗಳು ತರೋದು. ನಿಮಗೆ ಪೋಲನ್ಸ್ಗಳನ್ನ ಬನ್ನಿ ಇಲ್ಲಿ ಸರ್. ನೀವು ಅದು ಪೋಲನ್ಸ್ ಏನು ನೀವು ಸಂಗ್ರಹಣೆ ಮಾಡಲ್ವಾ? ಇಲ್ಲ ಸರ್, ನೆಕ್ಸ್ಟ್ ವರ್ಷದಿಂದ ಮಾಡ್ತೀನಿ. ಈ ವರ್ಷ ಸಿಗಿಸ್ಕೊಂಬತ್ತು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರ ಹಂಗೆ ಅಬ್ಸರ್ವ್ ಮಾಡಿ, ಕಾಲಲ್ಲಿ ಸಿಗಿಸ್ಕೊಂಬರುತ್ತೆ. ಆ ಮುಂದಗಡೆ ಕುತ್ಕೊಂಡ್ಬಿಡಿ, ಸೈಡಲ್ಲಿ ಕುತ್ಕೊಳ್ಳಿ, ಯಾಕಂದರೆ ಅದು ಎಂಟ್ರಿ. ಅದು ಕಾಲಲ್ಲಿ ಸುತ್ಕೊಂಬರುತ್ತೆ, ಸಿಂಬೆ ಥರ ಸುತ್ಕೊಂಬರುತ್ತೆ. ಅದೇ ಪೋಲನ್ಸು ಅಂದರೆ ಪರಾಗ ಅಂತ ಕರಿತೀವಿ. ಗಿಡದ್ದು ಹೂವದಲ್ಲಿರೋ ಪರಾಗನ ಕಚ್ಕೊಂಬರ್ತಾವೆ ಹೂವು. ಓಕೆ. ಅದರಿಂದ ಮೇಣ ಕಟ್ಟೋದು? ಹೌದು. ಅದರಿಂದ ಅದು ಗೂಡುಗಳಿಗೆ ಇದಾಗೋದು. ಅಲ್ಲಿ ಬಂತು ನೋಡಿ ಅಲ್ಲಿ. ಸರ್ ಒಂದು ಬಾಕ್ಸಲ್ಲಿ ಎಷ್ಟು ಹುಳ ಇರುತ್ತೆ ಸರ್? ತುಂಬ ಆದಮೇಲೆ ನಿಮಗೆ ಒಂದು 3,000 ರಿಂದ 4,000. ಓಕೆ. 5,000ವರೆಗೂ ಹೋಗುತ್ತೆ ಹುಳಗಳು. ಹಾಂ ಸರ್, ಹೋಯ್ತು. ಅದೇ ಪೋಲನ್ಸು, ಅದೇ ಪರಾಗ. ಅದು ಮೊಟ್ಟೆ ಇಟ್ಟಾದ್ಮೇಲೆ ಮೊಟ್ಟೆ ಇದಕ್ಕೆ ಹೋಗಿ ಓಕೆ ಮೊಟ್ಟೆ ಒಳಕ್ಕೆ ಚೆಲ್ಲುತ್ತೆ. ಅದೇ ಊಟ ಅವಕ್ಕಿಲ್ಲ. ಓಕೆ. ಮರಿಗಳಿಗೆ? ಓಕೆ. ಆ್ಯಕ್ಚುಲಿ ಜೇನು ಕನ್ವರ್ಟ್ ಆಗೋದು ಯಾವ ಥರ ಅಂತಂದರೆ, ಅದು ತನ್ನ ಹೊಟ್ಟೆ ಒಳಗಡೆ ಪರಾಗ, ಮಕರಂದ ಅಂತ ಕರಿತೀವಲ್ಲ ನಾವು. ಈಗ ಹೂಗಳಲ್ಲಿ ಅಂತ ಎಳಿತಿದ್ವಿ ಗೊತ್ತಾ ನಾವು ಮುಂಚೆ, ಸ್ವೀಟ್ನೆಸ್ ಬರುತ್ತೆ, ಅದನ್ನ ಕಲೆಕ್ಟ್ ಮಾಡುತ್ತೆ ಇದು. ಅದನ್ನ ಕಲೆಕ್ಟ್ ಮಾಡುತ್ತೆ. ಅದು ಕಲೆಕ್ಟ್ ಆಗಿ ಕುಡಿದು ಅದರಿಂದ ವಾಪಸ್ ಬರುತ್ತದೆ. ವಾಂತಿ, ಅದು ಜೇನು ತುಪ್ಪ ಬಂದು ಜೇನು ಹುಳದ ವಾಂತಿ. ಓಕೆ. ಅಷ್ಟೇ. ಅದನ್ನ ಸ್ವಲ್ಪ ದಿವಸ ಆದಮೇಲೆ ಅದರಲ್ಲಿರೋ ಮಾಯಿಶ್ಚರೈಸರ್ ಎಲ್ಲ ಹೋದಾದ್ಮೇಲೆ ಅದು ಶೀಲ್ಡ್ ಮಾಡುತ್ತೆ. ಓಕೆ. ಜೇನುತುಪ್ಪದ ಮೇಲೆ ಬಿಳಿ ಮೇಣದ ತೆಳು ಹಾಳೆ ಥರ ಮಾಡಿ ಅದು ಶೀಲ್ಡ್ ಮಾಡಿಬಿಡಿದೆ. ಅದು ಪ್ಯೂರು ಪಕ್ಕ ಆಗಿರೋಂಥ ಜೇನುತುಪ್ಪ. ಸರ್, ಇಲ್ಲಿ ಹೊರಗಡೆ ಹೋಗಿರ್ತಾವಲ್ಲ, ಕೆಲವೊಂದು ಹುಳ ಖಾಲಿ ಹೋಗ್ತೈತಲ್ಲ, ಯಾಕೆ ಸರ್? ಪರಾಗ ತರಪ್ಪ. ಒಂದು ಎಲ್ಲವೂ ಪರಾಗ ತರ್ತಾ ಇರೋಲ್ಲ, ಒಂದು ಮಕರಂದ ತರ್ತಾ ಇರೋದು. ಸಂಗ್ರಹಣೆಗೆ ಇದು ಬರುತ್ತಲ್ಲ, ನಾವು ಜ್ಯೂಸ್ ಅಂತ ಕರಿತೀವಿ, ಅದು ಹೀರುತ್ತೆ. ಹೀರ್ಕೊಂಬಿಟ್ಟು ಬಂದು ಅಲ್ಲಿ ಬಿಡುತ್ತೆ. ಸೊ ಅದನ್ನ ಏನು ಮಾಡುತ್ತೆ, ಕೆಲವು ಮರಿಗಳಿಗೆ ಯೂಸ್ ಮಾಡುತ್ತೆ, ತಾನು ಆಹಾರವಾಗಿ ಯೂಸ್ ಮಾಡುತ್ತೆ, ಅದನ್ನೇ ಉಪಯೋಗಿಸ್ಕೊಂಡು ಮೇಣನ ಕಟ್ಟುತ್ತೆ. ಆ ಥರ. ಈಗ ನೀವೊಂದು ಫ್ರೇಮ್ ಎತ್ತಕ್ಕೆ ಹೋಗ್ತೀರ ಅಂದ್ಕೊಳ್ಳಿ. ಓಕೆ. ಹಿಂಗಿಷ್ಟೇ ನಿಮ್ಮ ಕೈಗೆ ಹೊಡ್ಕೋಬೇಕಾದ್ರೆ ಇಲ್ಲಿಗೆ ತೋರಿಸ್ತೀನಿ ಬನ್ನಿ. ಇದನ್ನು ಒಂದು ಸತಿ ನೋಡ್ಬೋದು. ನೋಡಿ, ಬನ್ನಿ ಸರ್ ಹತ್ರಕ್ಕೆ ನೋಡಿ. ಎಲ್ಲ ಎದ್ದು ಹೋಗುತ್ತೆ. ಸೊ ನನಗೆ ಫ್ರೇಮ್ ತೆಗಿಬೇಕು ಅಂದರೆ ನೋಡಿ, ಹಿಂಗೆ ನಿಧಾನಕ್ಕೆ ತಕ್ಕಬೇಕು. ಇದನ್ನು ಹಿಂಗೆ ಹೊಡ್ಕೊಳ್ತಾ ಇದ್ರೆ ನಿಮ್ಗೆ ಈಸಿ, ಜೇನು ಕಚ್ಚಕ್ಕೆ ಬರಲ್ಲ ನಿಮಗೆ. ಈ ಫ್ರೇಮಲ್ಲಿ ಖಾಲಿ ಮಾಡಬೇಕು ನೋಡಿ. ಓಕೆ. ಇಷ್ಟ. ಅದೇ ನಾವು ತುಪ್ಪ ತಕ್ಕೊಳ್ಬೇಕಾದ್ರೆ ಅದನ್ನು ಬಳಸಬೇಕು. ತುಪ್ಪ ತಳ್ಕೋಬೇಕಾದ್ರೆ ಅವೆಲ್ಲೂ ಆಗಲ್ಲ, ಅದ್ರ ಜಾಗಕ್ಕೆ ಹೋಗ್ತವೆ. ಓಕೆ. ಸೊ ಇಷ್ಟೇ, ಈ ಥರ ಮಾಡ್ಕೊಳೋದ್ರಿಂದ ಇದು ನಿಮಗೆ ಕಡಿಯೋ ಚಾನ್ಸಸ್ಸೇ ಇರಲ್ಲ. ನಿಮ್ಗೆ ಇದನ್ನು ಹುಳ ಎಲ್ಲ ಹೊಡಿಸ್ಬೋದು. ನೀವು ಇದೊಂದಿತ್ತು ಅಂದರೆ ಒಂದು ಹೆಜ್ಜೆನ ಗೂಡು ಏನು ಬೇಕಾದ್ರೂ ನೀವು ಕಂಟ್ರೋಲ್ ಮಾಡ್ಬೋದು. ಇದೊಂಥರ ಆನೆಗೆ ಅಂಕುಶ ಹೆಂಗಿರುತ್ತಲ್ಲ, ಓಕೆ, ಈ ಥರ ಸೇಮ್. ರಾಣಿ ಜೇನು ಮೇಲೆ ಬರಲ್ಲ ಸರ್. ರಾಣಿ ಜೇನು ಕೆಳಗಡೆನೇ ಇರುತ್ತೆ ಸರ್. ಮೇಲ್ ಬಂತು ಅಂದರೆ ಅದು ಮೇಲ್ಗಡೆನೂ ಮೊಟ್ಟೆ ಇಕ್ಕಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈಗ ಇದನ್ನು ಡಿವೈಡ್ ಮಾಡ್ತೀವಿ ಇವತ್ತು. ಇದನ್ನು 3 ಬಾಕ್ಸಾಗಿ ಕನ್ವರ್ಟ್ ಮಾಡ್ತೀನಿ ನಾನು ಇವತ್ತು. ಕೆಳಗಡೆ ಇರುತ್ತವಂತ? ಹೌದು, ಕೆಳಗಡೆ ಇರೋದನ್ನ ಏನು ಮಾಡ್ತೀನಿ, 2, 3, 3 ಈ ಥರ ಡಿವೈಡ್ ಮಾಡಿ ಅವನ್ನ 3 ಬಾಕ್ಸಾಗಿ ಮಾಡ್ತೀನಿ.
ಸರ್ ನೀವು ಡಿವೈಡ್ ಮಾಡ್ತೀರಲ್ಲ ಅದರಲ್ಲಿ ರಾಣಿ ಹುಳು ಒಂದು ಬಾಕ್ಸಿಗೆ ಒಂದು ಕೊಡ್ತೀನಿ. ಇನ್ನೆರಡು ಇದ್ದವೇನೂ ಆಗಲ್ಲ. ರಾಣಿ ಕಣ ಹುಟ್ಟಿದ್ರೆ ಎರಡಕ್ಕೂ ರಾಣಿ ಕಣ ಕೊಡ್ತೀನಿ. ಓಕೆ, ರಾಣಿ ಕಣ ಅಂತ ಬರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೂ ನಡೆಯುತ್ತೆ. ಅವೇ ಹೊಸದಾಗಿ 9 ರಿಂದ 10 ದಿವಸದೊಳಗಡೆ ಹೊಸ ರಾಣಿನ ತಯಾರು ಮಾಡ್ಕೊಳುತ್ತೆ. ನೀವು ರಾಣಿ ಬೇರ್ಪಡಿಸಿರ್ತಾರಲ್ಲ ಅದು ಮತ್ತೆ ತಿರ್ಗಾ ರಾಣಿ ಹತ್ರ ಬರಲ್ವಾ? ಅದೇ ಹತ್ರದಲ್ಲಿಟ್ರೆ ಇದನ್ನ ಡಿವೈಡ್ ಮಾಡಾದ್ಮೇಲೆ 1 ಕಿಲೋಮೀಟರ್ ಇವಾಗ ಡಿವೈಡ್ ಮಾಡ್ತೀನಲ್ಲ, ನಾನು ಹತ್ರದಲ್ಲಿ ಇಡಲ್ಲ. ಓಕೆ, ಡಿವೈಡ್ ಮಾಡಾದ್ಮೇಲೆ ಇಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಬಾಕ್ಸ್ ಶಿಫ್ಟ್ ಮಾಡ್ಬಿಡ್ತೀನಿ. 3 ದಿಕ್ಕಾಪಾಲು ಇಸ್ಕೊಂತೀನಿ. ಇನ್ನೆರಡನ್ನೂ ಡಿವೈಡ್ ಮಾಡಿ ಬಿಟ್ಬಿಡ್ತೀನಿ. ಅಕಸ್ಮಾತ್ ನಾವು ಹತ್ರ ಇಟ್ಟರೆ ಎಲ್ಲ ಕೂಡು ಕುಟುಂಬ ಆಗ್ಬಿಡುತ್ತೆ, ವಾಪಸ್ ರಾಣಿ ಹತ್ರಕ್ಕೆ ಬರುತ್ತೆ. ಎಲ್ಲ ಕೂಡು ಕುಟುಂಬ ಆಗ್ಬಿಡುತ್ತೆ. ಕೂಡು ಕುಟ್ಟಾಗುತ್ತೆ ಅಂತಂದ್ರೆ ನಮ್ಗೆ ಅದು ವೇಸ್ಟ್ ಆಗೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಎರಡರಲ್ಲೂ ರಾಣಿ ಇಲ್ಲ ಅಂದರೆ ಹೊಸದಾಗಿ ರಾಣಿ ಉತ್ಪತ್ತಿ ಆಗುತ್ತೆ. ರಾಣಿ ಬೆಳೀತಾಳಲ್ಲಿ, ರಾಣಿ ತಯಾರು ಮಾಡುತ್ತವೇನೆ. ರಾಯಲ್ ಜಲ್ಲಿ ತಿಂದರೆ ರಾಣಿ ಒಂದು ಹುಳ ರಾಣಿ ಜನಕ್ಕೆ ಬದಲಾವಣೆ ಆಗುತ್ತೆ. ರಾಯಲ್ ಜಲ್ಲಿ ಅನ್ನೋದು ಅಷ್ಟು ಇದು ವಯಸ್ಸನ್ನ ಮುಂದಕ್ಕೆ ಹಾಕುತ್ತೆ. ಅದು ರಾಯಲ್ ಜಲ್ಲಿನ ತಿನ್ನಬೇಕು, ಇದರಲ್ಲಿ ಇರುತ್ತಾ? ಖಂಡಿತ ಇರುತ್ತೆ. ರಾಯಲ್ ಜಲ್ಲಿ ಅನ್ನಿಸ್ಲಿಕ್ಕೆ ಒಂದು ವಿಟಮಿನ್ ಅಷ್ಟೇ. ಒಂದು ವಿಟಮಿನ್ ತಿನ್ನೋದ್ರಿಂದ ಒಂದು ಮಾಮೂಲಿ ಹುಳು ರಾಣಿ ಜನಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆ, ಒಂದು ರಾಣಿ ಇದ್ದಾಗ ಇನ್ನೊಂದು ರಾಣಿ ಬಂತು ಅಂದರೆ ಗುಡ್ ಆಟೋಮೆಟಿಕ್ ಡಿವೈಡ್ ಆಗುತ್ತೆ. ಬಟ್ ಆಲ್ಮೋಸ್ಟು ಒಂದಕ್ಕೊಂದೇ ಇರುತ್ತೆ. ಈಗ ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಇನ್ನೊಂದು ಉತ್ಪತ್ತಿ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಡಿವೈಡ್ ಮಾಡಿಕೊಂಡು ನಾವು ಬಾಕ್ಸ್ಗಳನ್ನ ಜಾಸ್ತಿ ಮಾಡ್ಕೋಬೇಕು. ಆ ಥರ ಸರ್ ನಾವು ಇವಾಗ ಜೇನು ಪೆಟ್ಟಿಗೆ ಇಟ್ಟಿರ್ತೀವಿ, ನಮ್ಮದು ಏನು ತುಪ್ಪದ ಕೋಣೆ ಅಂತೀವಲ್ಲ ಅದು ಫುಲ್ಲು ಕಂಪ್ಲೀಟ್ ಆಗಿರುತ್ತೆ. ಅವಾಗ ನಾವು ಎಷ್ಟು ದಿನ ತನಕ ಸ್ಟೋರೇಜ್ ತಗೊಂಬೋದು ಜೇನು ತುಪ್ಪನ? ಮೇವರೆಗೂ ತೆಗಿಬೋದು. ಮೇ ಟೈಮಲ್ಲಿ ಬಿಟ್ಬಿಡ್ಬೇಕು. ಈಗ ನಾನು ಈ ತಿಂಗಳು ತೆಗಿಯಲ್ಲ ಇದನ್ನ. ಓಕೆ, ಈಗ ಏನು ಮಾಡ್ತೀನಿ ಅಂದರೆ ಒಂದು 3 ಫ್ರೇಮ್ ಅಷ್ಟು ಮಡಿಕೊತೀನಿ ಅಷ್ಟೇ. ಹನಿ ಇರೋಂಥ 3 ಫ್ರೇಮ್ ಮಡಿಕೊತೀನಿ. ಮಾಡಿಕೊಂಡು ಮಳೆಗಾಲಕ್ಕೆ ನಾನು ಶುಗರ್ ಫೀಡಿಂಗ್ ಮಾಡಲ್ಲ. ಡಿವೈಡ್ ಮಾಡಿಬಿಟ್ಟು ಮೇಲ್ಗಡೆ ಒಂದೊಂದಕ್ಕೆ 2 ಫ್ರೇಮ್ ಇಟ್ಬಿಡ್ತೀನಿ. ಸೊ ಮಳೆಗಾಲ ಕಳೆಯೋವರೆಗೂ ಅದಕ್ಕೆ ಆಹಾರ ಅಲ್ಲೇ ಇದೆ. ಸೊ ಈಚಕ್ಕೆ ಯಾವಾಗಾದರೂ ಮಳೆ ಕಡಿಮೆ ಆದಾಗ ಬರ್ತವೆ, ಆಹಾರ ಅಲ್ಲೇ ಇರುತ್ತೆ. ಕ್ಲೀನಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಮಳೆಗಾಲ ಆಗ್ತಿದ್ದಂಗೆ ನೆಕ್ಸ್ಟು ಕುಟುಂಬ ವರ್ಧನೆ ಕಾಲ ಸ್ಟಾರ್ಟ್ ಆಗುತ್ತೆ. ಆವಾಗ ಸಖತ್ತಾಗಿ ಬರುತ್ತೆ ಬಾಕ್ಸ್ಗಳು. ನೆಕ್ಸ್ಟು ನಿಮ್ಗೆ ಡಿಸೆಂಬರ್ ಒಳಗಡೆ 2 ಫ್ರೇಮ್ ಇರೋದು 8 ಫ್ರೇಮ್ ಆಗಿ ಸೂಪರ್ ಕೂಡ ಲೆಕ್ಕಾಚಾರಕ್ಕೆ ಬಂತು ಅಂದರೆ ಇನ್ನು ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಸತತ 5 ತಿಂಗಳು ನೀವು ತುಪ್ಪ ತೆಗಿಬೋದು. ಕರೆಕ್ಟಾಗಿ ಮಳೆ ಚೆನ್ನಾಗಿತ್ತು ಅಂದರೆ. ಅಂದ್ರೆ ಈಗ 5 ಬಾರಿ ಅಂದರೆ ಪ್ರತಿ ತಿಂಗಳು ಒಂದು ಸತಿ ಅಲ್ಲ, ನಾನು 3 ಸತಿ ತೆಗ್ದೀನಿ ಒಂದು ತಿಂಗಳಿಗೆ. ಹೌದು, ನಿಮ್ಮ ಪೂರ್ತಿ ಆಹಾರ ಲಭ್ಯತೆ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ನೋಡಿ ಸರ್, ಇದು ಚೇಂಬರ್ ಇದೆಯಲ್ಲ, ಇದರಲ್ಲಿ ಫ್ರೇಮ್ ಇದೆ ಗೊತ್ತಾಯ್ತಾ? ಈ ಫ್ರೇಮ್ನ ತುಂಬಾದ್ಮೇಲೆ ಏನು ಮಾಡ್ತೀವಿ, ಎರೆದು ಬಿಟ್ಟು ಅದನ್ನು ಎಕ್ಸ್ಟ್ರಾಕ್ಟರ್ ಮಿಷಿನ್ಗೆ ಹಾಕಿ ನಾವು ಅದನ್ನು ರೊಟೇಟ್ ಮಾಡೋದ್ರಿಂದ ಜೇನು ತುಪ್ಪ ಬಿಟ್ಕೊಳುತ್ತೆ. ತಿರ್ಗಾ ಅದೇ ಫ್ರೇಮ್ನ ತಿರ್ಗಾ ಕೊಡ್ಬೇಕು ನಾವು. ಏರಿ ತೆಗೆದ್ರೆ ಅದು ಕಷ್ಟ, ಒಂದೇ ಸತಿ ತೆಗಿಯೋಕ್ಕಾಗೋದು ತುಪ್ಪನ. ಆ ಏರಿ ಸಮೇತ ತಿರ್ಗಾ ತುಪ್ಪ ತೆಗೆದಾದ್ಮೇಲೆ ತಿರ್ಗಾ ಏರಿನ ವಾಪಸ್ಸು ಅಲ್ಲೇ ಇಟ್ಟಾಗ ಏನಾಗುತ್ತೆ, ಅಗೇನ್ ಅದಕ್ಕೆ ತಿರ್ಗಾ ತುಪ್ಪ ತುಂಬಿಸುತ್ತದೆ. ಹಂಗೆ ತಿಂಗಳಲ್ಲಿ 3 ಬಾರಿ ತುಂಬಿದೆ. ಈ ವರ್ಷ ಅಲ್ಲ, ಅದು ಹೋದ ವರ್ಷ. ಓಕೆ, ಮತ್ತೆ ಕಟ್ಟಬೇಕಾದನ್ನ ನೀವು ಏನು ಕಟ್ಟಂಗಿಲ್ಲ, ನಿಂತ್ಕೊಳ್ಳುತ್ತೆ. ರ್ಯಾಪರ್ ತೆಗ್ದಂಗೆ ಸರ್, ಅದು ಮೇಲ್ಗಡೆ ನಿಧಾನಕ್ಕೆ ಎಳಿತೀವಿ. ಅದನ್ನು ಬಿಳಿಗಿರುತ್ತೆ ಶೀಲ್ಡ್ನ, ಅದನ್ನ ತೆಗೆದುಬಿಟ್ಟು ಎಕ್ಸ್ಟ್ರಾಕ್ಟರ್ಗೆ ಹಾಕಿ ತಿರುಗಿಸೋದ್ರಿಂದ ಒಂದು ವಿಡಿಯೋ ಇದೆ. ಅದೇನಾಗುತ್ತೆ, ಜೇನು ತುಪ್ಪ ಈಚೆಗೆ ಬರುತ್ತೆ. ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ತಿರುಗಿಸೋದ್ರಿಂದ. ಅಗೇನ್ ನಾವು ಅದು ಫ್ರೇಮ್ ಖಾಲಿ ಆದಮೇಲೆ ಏನು ಮಾಡಬೇಕು, ತಿರ್ಗಾ ಇಡಬೇಕು. ಅದಕ್ಕೆ ತಿರ್ಗಾ ಇಟ್ಟಾಗ ಏನು ಮಾಡುತ್ತೆ, ಅದೇ ತಿರ್ಗಾ ತುಂಬಿಸುತ್ತೆ. ಅದು ಆಹಾರ ಚೆನ್ನಾಗಿ ಸಿಗಬೇಕಷ್ಟೇ. ಆಹಾರ ಚೆನ್ನಾಗಿ ಸಿಕ್ತು ಅಂದರೆ ತಿರ್ಗಾ ತುಂಬಿಸುತ್ತೆ. ತಿರ್ಗಾ ತೆಗೀರಿ, ತಿರ್ಗಾ ಇಡಿ. ತಿಂಗಳಲ್ಲಿ 2 ಬಾರಿ ತೆಗೀರಿ ಸರ್. ಒಂದು ಫ್ರೇಮಲ್ಲಿ 200 ರಿಂದ 300 ಗ್ರಾಮ್ ತುಪ್ಪ ಸಿಗುತ್ತೆ ನಿಮಗೆ. 8 ಫ್ರೇಮ್ ಇರುತ್ತೆ, ಗೊತ್ತಾಯ್ತಾ? ಒಂದರಲ್ಲಿ 200 ಗ್ರಾಮ್. ಹೌದು, 200 ರಿಂದ 300 ಗ್ರಾಮ್ ಸಿಗುತ್ತೆ ತುಪ್ಪ. ಸೊ ಆಹಾರ ಲಭ್ಯತೆ ಯಾವ ಥರ ಇದೆ, ನಿಮ್ಮ ಪರಿಸರ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ನಾವು ಹೊಸ ಬಾಕ್ಸ್ ತಗೊಂಡೋಗಿರ್ತೀವಲ್ಲ, ಅದು ನಾವೇನಂತೀವಿ ಮೇಣ ಅಂತೀವಲ್ಲ, ಅದು ಕಟ್ಟೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನೋ ಕೃತಕವಾಗಿ ಕಟ್ಕೊಳಕ್ಕಾಗಲ್ಲ. ಕೃತಕವಾಗಿ ಮೇಣದ ಹಾಳೆ ಕೊಡ್ಬೋದು. ಹಾಳೆ ಕೊಡ್ಬೋದಾ? ಹಾಳೆ ಕೊಡ್ಬೋದು. ಓಕೆ, ನ್ಯಾಚುರಲ್ ಆಗಿ ಬ್ರೂಡ್ ಚೇಂಬರ್ನ ನ್ಯಾಚುರಲ್ ಆಗಿ ಕಟ್ಟಕ್ಕೆ ಬಿಡ್ಬೇಕು ಸರ್. ಒಂದು ಸತಿ ಪೆಟ್ಟಿಗೆ ತುಂಬಿಸೋದು. ಅದನ್ನೇ ಹೇಳ್ತೀನಲ್ಲ, ಇನಿಷಿಯಲ್ ಆಗಿ ತಗೊಂಡೋದಾಗ ಕೆಲವರು ಮೇಂಟೆನೆನ್ಸ್ ಮಾಡಲ್ಲ, ಶುಗರ್ ಫೀಡಿಂಗ್ ಮಾಡಲ್ಲ, ಮುಗ್ದೋಯ್ತವ್ರದ್ದು. ಓಕೆ, ಅಷ್ಟೇ ಮಾಡೋದು. ಸೊ ಜೇನು ಕೃಷಿ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ತಿಳ್ಕೊಂಡು ಮಾಡಿದ್ರೆ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಸೊ ಇವತ್ತು ಮೇಣ, ಅದರಲ್ಲಿ ಇರೋ ಮೇಣ ಅಂತ ನಾವು ಕಲೆಕ್ಟ್ ಮಾಡ್ಕೊಂಡು ಮಾರೋದ್ರೂ ಕಂಪ್ಲೀಟಾಗಿ ಇದನ್ನು ಮಾಡಿದ್ರೆ 500 ರೂಪಾಯಿ ಇದೆ ಇವತ್ತೊಂದು kg ಮೇಣ. ಪ್ಯೂರ್ ಮೇಣ. ವ್ಯಾಕ್ಸಿಂದ ಇದೆ, ಪರಾಗದಿಂದ ದುಡ್ಡಿದೆ, ರಾಯಲ್ ಜೆಲ್ಲಿಂದ ದುಡ್ಡಿದೆ. ಸೊ ಇದಿಷ್ಟೆಲ್ಲದೂ ಉಪಯೋಗ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತೋಟದ ಇಳುವರಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ನಮ್ಮದು ಒಂದೇ ಅಂತ ಅಲ್ಲ, ಸುತ್ತಮುತ್ತ ಇರೋ ತೋಟಗಳು ಇಷ್ಟೆಲ್ಲ ಪೋಲನ್ಸು ಎಲ್ಲ ಸಿಗ್ತಾ ಇರೋದ್ರಿಂದ ಇದಕ್ಕೆ ಆಹಾರ ಲಭ್ಯತೆ ಚೆನ್ನಾಗಿ ಸಿಗ್ತಾ ಇದೆ. ಅಡಿಷನಲ್ ಆಗಿ ನಾನು ಶುಗರ್ ಫೀಡಿಂಗು ಮಾಡ್ತೀನಿ ನಾನು. ಓಕೆ ಸರ್. ಸೊ ಶುಗರ್ ಫೀಡಿಂಗ್ ಎಲ್ಲ ಮಾಡೋದ್ರಿಂದ ಜೇನು ಕೃಷಿ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಮಾಮೂಲಿ ನೊಣ ಬರಲ್ವಾ ನಿಮ್ಮದಕ್ಕೆ? ಯಾವ ನೊಣ? ಶುಗರ್ ಮಾಮೂಲಿ ನೊಣಗಳಿರುತ್ತಲ್ಲ, ಅವುಗಳ ಸಂಖ್ಯೆ ಇದ್ದಾಗ ಜಾಸ್ತಿ ಇದ್ದಾಗ ಹತ್ರ ಕಡ್ಜನೆ ಹೋಗಲ್ಲ ಸರ್.
ತುಂಬ ಬಲವಾಗಿರೋ ಮನುಷ್ಯನಿಗೆ 100 ಜನ ಸೇರ್ಕೊಂಡ್ರೆ ಅವ್ನು ಸೋತಾಗ್ತಾನೆ, 10 ಜನ ಅದೇ ಒಬ್ಬ ಇದ್ದರೆ ಅವ್ನು ಹೊಡೆದಾಕ್ತಾನೆ ಅಷ್ಟೇ. ಇವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆವಾಗ ಬೇರೆವು ಯಾವೂ ಹೋಗಲ್ಲ. ಇವುಗಳ ಸಂಖ್ಯೆ ಕಡಿಮೆ ಇತ್ತಾ ಹೋಗ್ತವೆ. ಅದೇನೋ ಹೇಳ್ತಾರಲ್ಲ, ಎಲ್ಲಿ ಶಕ್ತಿ ಕಡಿಮೆ ಇರುತ್ತೋ ಅಲ್ಲೇ ಶಕ್ತಿ ಪ್ರದರ್ಶನ ಮಾಡೋಕ್ಕಾಗೋದು. ಇನ್ನು ನಮ್ಕಿನ್ನ ಸ್ಟ್ರಾಂಗ್ ಆಗಿರೋರ ಹತ್ರ ನಾವು ಫೈಟ್ ಮಾಡೋಕ್ಕಾಗುತ್ತಾ? ಇಲ್ಲ, ಅಷ್ಟೇ ಸಿಂಪಲ್. ಸರ್ ನಾವು ತೋಟದಲ್ಲಿ ಇದನ್ನು ಇಟ್ಟಿರ್ತೀವಿ, ಹೆಜ್ಜೆನು ಬಂದು ಅಕಸ್ಮಾತ್ ನಮ್ಮ ತೋಟದಲ್ಲಿ ಕಟ್ಟಿರುತ್ತೆ, ಹೆಜ್ಜೆನು ಈ ಜನನೇನು ಕೊಲ್ಲಲ್ವಾ? ಯಾವಾಗ ಫೈಟ್ ಬೀಳುತ್ತೆ ಅಂತ ಹೇಳಿ, ಓಕೆ, ಆಹಾರ ಕಡಿಮೆ ಆಗ್ತಿರುತ್ತೆ, ಓಕೆ, ಒಂದೇ ಜಾಗದಲ್ಲಿ ಆಹಾರ ಇರುತ್ತೆ, ಅಲ್ಲಿಗೆ ಹೋದಾಗ ಅವಕ್ಕೂ ಘರ್ಷಣೆ ಬರುತ್ತೆ. ಓಕೆ, ಇವಕ್ಕೆ ಘರ್ಷಣೆ ಬಂದ್ಬಿಡುತ್ತೆ, ಆಹಾರ ಲಭ್ಯತೆ ಕಡಿಮೆ ಆದಾಗ. ನಮಗೂ ಸೇಮ್ ಎಲ್ಲ, ನೀವು ನಮ್ಮ ಹತ್ರ ಇರೋದೇ ಎಲ್ಲರಿಗೂ ಹೊಟ್ಟೆ ಸ್ಥಿತಿ ಇರೋದು ಒಂದು ತಟ್ಟೆಯಲ್ಲಿ ಅನ್ನ, ಏನು ಮಾಡ್ತೀವಿ, ನಾನು ಅಷ್ಟು ಮಾಡಿದ್ದೆ ಇಷ್ಟು ಮಾಡಿದ್ದೆ ನನಗೆ ಇಷ್ಟು ಬರಬೇಕು. ಸೊ ಆ ಥರ ಮೆಂಟಾಲಿಟಿ ಸೇಮ್ ಹಂಗೂ ಅವಕ್ಕೂ ಅಷ್ಟೇ. ಸೊ ಆಹಾರ ಮತ್ತು ಅದಕ್ಕೆ ಸೆಕ್ಯೂರಿಟಿ ಕಡಿಮೆ ಆಗ್ದಂಗೆ ಮೇಂಟೈನ್ ಮಾಡೋದು ಅಷ್ಟು ಮಾಡಿದ್ರೆ ಸಾಕು. ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಕರಿತೀವಿ ಇವನ್ನ. ಸರ್ ಇಲ್ಲಿ ಸಾಕ್ತಾ ಇದ್ದೀನಲ್ಲ ನೋಡಿ, ಇದು ಜೇನುತುಪ್ಪ 1 kg ಬಂದು 4,000 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಡಿಮ್ಯಾಂಡ್ ಆಯಿತು ಅಂತಂದರೆ 10,000 ರೂಪಾಯಿವರೆಗೂ ಇದ್ರೊಳಗಡೆ ಇದೆಯಾ? ಹಾಂ, ಜೇನುತುಪ್ಪ ಇದೆ. ಆ್ಯಂಡ್ ಪಕ್ಕಾ ಮೆಡಿಸನ್ ವ್ಯಾಲ್ಯೂ ಜಾಸ್ತಿ ಇರೋಂಥ ಜೇನುತುಪ್ಪ ಇದೆ. ಇದೆಲ್ಲ ಜೇನುತುಪ್ಪ ಸರ್ ಒಂದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಲ್ವಾ ಸರ್ ಇದು? ಏನೂ ಇಲ್ಲ ಸರ್, ವರ್ಷಕ್ಕೆ ಒಂದೇ ಎಲ್ಡ್ ಬರೋದು, ಮೇಂಟೆನೆನ್ಸ್ ಮಾಡಬೇಕು. ಇದು ಏನೂ ಮಾಡೋಂಗಿಲ್ಲ. ಇದು ಈಗೆಲ್ಲ ಗುಡೊಳಗೆ ಹೋಗ್ತವೆ ವಾಪಸ್ಸು. ಈಗ ಇರುವೆ ಅದೆಲ್ಲ ಇದಕ್ಕೂ ಬರಲ್ಲ ಸರ್? ಬರಲ್ಲ, ಬರ್ದಂಗೆ ನಾವು ನೋಡ್ಬೇಕಷ್ಟೇ ಸರ್. ನೋಡಿ ಬಂದಿದೆ, ಸೊ ಇದಕ್ಕೆಲ್ಲ ಇರುವೆ ಪೌಡ್ರ್ ಹಾಕೋದು, ಇವೆಲ್ಲ ಮಾಡಬೇಕು. ಸೊ ಈಗ ನೆರಳಿಗಿಟ್ಟಿದ್ದೀನಿ, ಇದು ರಾತ್ರಿ ಎಲ್ಲ ಆದಮೇಲೆ ಬೇರೆ ಕಡೆ ಈಗೆಲ್ಲ ಟ್ಯಾಗ್ ಮಾಡಿದ್ದೀನಿ ನೋಡಿ. ಓಕೆ, ಆ ಮರಕ್ಕೆಲ್ಲ ಆ ಥರ ಮಾಡ್ತೀನಿ. ಓಕೆ ಸರ್, ನಿಮ್ದು ಎಷ್ಟು ಬಾಕ್ಸ್ ಐತಿ ಈ ಥರದ್ದು? ಸರ್ ಇವು ನನ್ನ ಹತ್ರ ಒಂದು 25 ಇದ್ದಾವೆ ಸರ್. ಓಕೆ, ಇವೆಲ್ಲ ಈ ಸತಿ ಈ ಥರ ಮಾಡಿದ್ದೀವಿ. ಇದೆಲ್ಲ ಹನಿ ಇದೆ ಇದರಲ್ಲಿ. ಓಕೆ, ಇದು ಏನು ಎಂಟ್ರೆನ್ಸ್ ಕಚ್ಚೋದಿಲ್ಲ ಸರ್? ಸರ್ ಸ್ಟ್ರಿಂಗ್ಲೆಸ್ ಬೀಸ್, ಇವು ಕಚ್ಚಲ್ಲ, ಚುಚ್ಚಲ್ಲ, ಕಚ್ಚೋದಲ್ಲ. ಇಲ್ಲಿ ಎಂಟ್ರೆನ್ಸ್ ಇದೆ ನೋಡಿ ಇಲ್ಲಿ. ಓಕೆ ಸರ್, ಇಲ್ಲೊಂದು ಐತಲ್ವಾ? ಹಾಂ, ಇಲ್ಲಿದೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಅದು ಎಂಟ್ರೆನ್ಸ್. ಸರ್ ವೇಸ್ಟ್ ಕಾಯಿ ಚಿಪ್ ಬರುತ್ತಲ್ಲ, ಎಲ್ಲದರಲ್ಲೂ ಮಾಡ್ಬೋದು ಸರ್. ಇದನ್ನ ಅದರಲ್ಲೂ ಮಾಡ್ಬೋದಾ? ಚಿಪ್ಪಲ್ಲಿ ಮಾಡ್ಬೋದು, ಮಡಿಕೆಯಲ್ಲಿ ಮಾಡ್ಬೋದು, ಈ ಥರ Okay. ಬಾಕ್ಸಲ್ಲೂ ಮಾಡ್ಬೋದು. ಓಕೆ, ಯಾವ ಥರ ಬೇಕಾದ್ರೂ ಮಾಡ್ಬೋದು ಇದನ್ನ. ಇದಕ್ಕೇನು ಶುಗರ್ ಏನು ಕೂಡ ಇದಿಲ್ವಾ? ಇದಕ್ಕೇನಿಲ್ಲ ಸರ್. ಹಲಸಿಗೆ ಪಾಲಿನೇಷನ್ ಮಾಡೋದು ಅವೆಲ್ಲ ಇವು. ನಾವು ಹಲಸಿನಣ್ಣು ಬರುತ್ತಲ್ಲ, ಮತ್ತು ಮಾವಿಗೆ ಇದು ಪಾಲಿನೇಷನ್ ಸೂಪರ್. ಸಣ್ಣ ಸಣ್ಣ ಪರಾಗನೂ ಅದು ಚೆನ್ನಾಗಿದ್ದು ಮಾಡುತ್ತಿದೆ. ನೋಡ್ಬೋದು, ಅದು ಒಂದೇ ಸಮ ಹಂಗೇನೆ, ನೀವು ಹಂಗೆ ಗುಂಪಾಗಿ ಹೋಗೋದು. ಗುಂಪುವಾಗಿ ಹಂಗೇನೆ. ಇವೆಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಗೊತ್ತಿಲ್ಲ ಇದ್ರ ವ್ಯಾಲ್ಯೂಸ್ ಎಲ್ಲ ಏನು ಅಂತ. ಇದೆಲ್ಲ ಇಡೋದು ಸ್ವಿಚ್ ಬೋರ್ಡ್ಗಳಲ್ಲಿ, ಆಮೇಲೆ ಜಂತೆ ಒಳಗಡೆ. ಓಕೆ ಸರ್, ಆಮೇಲೆ ಇಡುತ್ತೆ. ಸರ್ ಬಿದ್ರು ಬರುತ್ತಲ್ಲ, ಬಿದ್ರಲ್ಲಿ ಮುಂದೆಗಡೆ ಇಡುತ್ತೆ. ಏನ್ ಮಾಡ್ತಾರೆ ಜನಗಳು, ಏನ್ ಮಾಡ್ತಾರೆ ಅಂದ್ರೆ ಅದು ತುಪ್ಪದ ವ್ಯಾಲ್ಯೂ ಗೊತ್ತಿರಲ್ಲ, ಏನಿಲ್ಲ, ಕಿತ್ತಾಕೋದನ್ನ. ಸರ್ ನೊಣದ ಜೇನು ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಡ್ತಾರೆ. ಹೌದು, ಒಳ್ಳೆ ಜೇನು ಅಂತ ಕಿತ್ತಾಕ್ತಾರೆ. ಅದು ಆಮೇಲೆ ಗೊತ್ತಿಲ್ಲ. ಹಳೆ ಮನೆಯಲ್ಲೆಲ್ಲ ಇಡುತ್ತೆ ಸರ್, ಅದು ಹಳೆ ಮನೆಯಲ್ಲಿ. ಅದು ಮೆಡಿಸನ್ ವ್ಯಾಲ್ಯೂ. ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ಗಳಲ್ಲಿ ಜೇನುತುಪ್ಪನೇ ಬೇಸು, ಜೇನುತುಪ್ಪದ ಜೊತೆನೇ ತಿನ್ನಬೇಕು. ಆ ಜೇನುತುಪ್ಪ ಯಾವುದಲ್ಲ, ಇದ್ರದ್ದು ಜೇನುತುಪ್ಪ ಮೆಡಿಸನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಂಗಾಗಿ ಇದು ತುಂಬ ಕಾಸ್ಟ್ಲಿ ಆ್ಯಂಡ್ ಹೀಲ್ಡ್ ಕಡಿಮೆ ಇದೆ. ಜನಗಳು ಏನು ಮಾಡ್ತಾರೆ ಅಂದರೆ ಅದು ತುಪ್ಪದ ವ್ಯಾಲ್ಯೂ ಗೊತ್ತಿರಲ್ಲ, ಏನಿಲ್ಲ, ಕಿತ್ತಾಕೋದನ್ನ. ಸರ್ ನೊಣದ ಜೇನು ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಡ್ತಾರೆ. ಹೌದು, ಒಳ್ಳೆ ಜೇನು ಅಂತ ಕಿತ್ತಾಕ್ತಾರೆ. ಅದು ಮೆಡಿಸನ್ ವ್ಯಾಲ್ಯೂ. ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ಗಳಲ್ಲಿ ಜೇನುತುಪ್ಪನೇ ಬೇಸು, ಜೇನುತುಪ್ಪದ ಜೊತೆನೇ ತಿನ್ನಬೇಕು. ಆ ಜೇನುತುಪ್ಪ ಯಾವುದಲ್ಲ, ಇದ್ರದ್ದು ಜೇನುತುಪ್ಪ ಮೆಡಿಸನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಂಗಾಗಿ ಇದು ತುಂಬ ಕಾಸ್ಟ್ಲಿ ಆ್ಯಂಡ್ ಹೀಲ್ಡ್ ಕಡಿಮೆ ಇದೆ, ತುಂಬ ಕಡಿಮೆ ಬರುತ್ತೆ. ಸೊ ಹಂಗಾಗಿ ರೇಟ್ ಜಾಸ್ತಿ ಇದೆ ಜೇನುತುಪ್ಪ. ನಾನು ಇವಾಗ 100 ಗ್ರಾಮ್ ಬಾಟ್ಲು ಬಂದು 500 ರೂಪಾಯಿ ತೊಗೊತೀನಿ. ಓಕೆ, 300, 500 ಡಿಪೆಂಡ್ ಅಪಾನ್ ರೇಟ್ ಮೇಲೆ ಕೊಡ್ತೀನಿ. ಸರ್ ಇದು ರೈತರ ಪೆಟ್ಟಿಗೆನೂ ಬೇಕಾದ್ರೆ ಕೊಡ್ತೀರಾ ಇವನ್ನ? ಹೌದು ಸರ್, ಇವತ್ತೆಲ್ಲ ಡಿಸ್ಟ್ರಿಬ್ಯೂಷನ್. ಇವಾಗ ನಿಮಗೆ ಬಾಕ್ಸ್ ಬೇಕು ಅಂತ ಅಂದ್ಕೊಳ್ಳಿ, ಇವ್ರಿಗೆ ಬಾಕ್ಸ್ ಬೇಕಾದ್ರೆ ಮುಂಚೆನೇ ಬಂದು ರಿಸಿಪ್ಟ್ ಕಳಿಸ್ತೀನಿ, ಬಾಕ್ಸ್ ಬುಕ್ ಮಾಡಬೇಕು. ಯಾಕಂದರೆ ನಾನು ಬಾಕ್ಸ್ನ ತರಿಸ್ತೀನಿ. ಓಕೆ, ಇವೆಲ್ಲ ಚಾಮರಾಜನಗರ. ಓಕೆ, ನಮ್ಮ ಸಲ್ಮಾನ್ ಅಂತ ಇದ್ದಾರೆ ಓಕೆ, ಚಾಮರಾಜನಗರದಲ್ಲಿ, ಅವರು ಮಾಡಿಕೊಡ್ತಾರೆ. ಸೊ ರೆಗ್ಯುಲರ್ ನಮ್ಮ ಅವ್ರ ಹತ್ರ. ಸೊ ನಿಮಗೆ ಮುಂಚೆನೇ ಬೇಕು ಅಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಹಾಫ್ ಅಮೌಂಟ್ ತೊಗೊತೀನಿ. ಸೊ ಬಾಕ್ಸ್ಗಳಿಗೆ ಅಂತ. ಸೊ ಬಾಕ್ಸ್ ಎಲ್ಲ ತಂದಾದಮೇಲೆ ಎಲ್ಲ ಗೂಡೆಲ್ಲ ಶಿಫ್ಟ್ ಮಾಡಿ ಎಲ್ಲ ಸೆಟಪ್ ಆದಮೇಲೆ
ಒಂದು ದಿವಸ ಕರೆದುಬಿಟ್ಟು ಟ್ರೈನಿಂಗ್ ಕೊಟ್ಟು ಇವತ್ತು ನೈಟ್ ಪೆಟ್ಟಿಗೆ ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ನಿಮ್ಮನ್ನು ಬರೇಳ್ತೀನಿ 1 ಗಂಟೆ 1:30 ಹಂಗೆ ಬಂದರೆ ನೀವು. ಸೊ ಆ ಪೆಟ್ಟಿಗೆನ ಯಾವ ಥರ ಕ್ಲೀನ್ ಮಾಡಬೇಕು ಯಾವ ಥರ ನೋಡ್ಕೊಬೇಕು ಅನ್ನೋದು ಅದು ನಿಮ್ಮದೇ ಪೆಟ್ಟಿಗೆಯಲ್ಲಿ ನಿಮ್ಮ ಕೈಲೇ ಕೆಲಸ ಮಾಡಿಸಿಸ್ತೀನಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ಅಂಡು ನಮ್ಮದು ಗ್ರೂಪ್ ಇದೆ, ಓಕೆ. ಕಿಶನ್ ಹನಿ ಬಿ ಫಾರ್ಮರ್ಸ್ ಅಂತಲೇ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆ. ನನ್ನ ಹತ್ರ ಒಂದು 45ರಿಂದ 50 ಜನ ಜೇನು ಪೆಟ್ಟಿಗೆ ತೊಗೊಂಡಿದ್ದಾರೆ. ಸೊ ಅವ್ರದ್ದೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿದ್ವಿ. ಈಗ ಸಪೋಸ್ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಬಂತು, ಸೊ ನೀವು ಯಾರ ಹತ್ರ ಹೇಳ್ತೀರಾ, ಓಕೆ. ಸೊ ಆ ಗ್ರೂಪಲ್ಲಿ ನೀವು ಹಾಕಿ ನೀವು ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ, ನಿಮ್ಗೆ ಏನೇ ತೊಂದರೆ ಇದ್ರು. ಆಮೇಲೆ ಜೇನಿಗೆ ಕೃಷಿಗೆ ಸಂಬಂಧಪಟ್ಟಂಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಕಂಪ್ಲೀಟಾಗಿ ನನ್ನ ಹತ್ರನೇ ಸಿಗುತ್ತೆ. ಸೊ ಅದನ್ನು ಕೊಡ್ತೀವಿ. ಕ್ಯಾಪು ನಿಮ್ಮ ಹತ್ರ ಸಿಗುತ್ತೆ? ಎಲ್ಲ ಕ್ಯಾಪು, ಒಗೆತಿದಿಗೆ, ಗ್ಲೌಸು, ಚಿಮ್ಟ, ಚಾಕು ಎಲ್ಲ ಕಂಪ್ಲೀಟ್ ಸೆಟ್ ಸಿಗುತ್ತೆ ನಿಮ್ಗೆ. ಕರೆದುಬಿಟ್ಟು ಇವತ್ತು ನೈಟ್ ಪೆಟ್ಟಿಗೆ ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ನಿಮ್ಮನ್ನು ಬರೇಳ್ತೀನಿ 1 ಗಂಟೆ 1:30 ಹಂಗೆ ಬಂದರೆ ನೀವು. ಸೊ ಆ ಪೆಟ್ಟಿಗೆನ ಯಾವ ಥರ ಕ್ಲೀನ್ ಮಾಡಬೇಕು ಯಾವ ಥರ ನೋಡ್ಕೊಬೇಕು ಅನ್ನೋದು ಅದು ನಿಮ್ಮದೇ ಪೆಟ್ಟಿಗೆಯಲ್ಲಿ ನಿಮ್ಮ ಕೈಲೇ ಕೆಲಸ ಮಾಡಿಸಿಸ್ತೀನಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ಅಂಡು ನಮ್ಮದು ಗ್ರೂಪ್ ಇದೆ, ಹನಿ ಬಿ ಫಾರ್ಮರ್ಸ್ ಅಂತಲೇ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆ. ನನ್ನ ಹತ್ರ ಒಂದು 45ರಿಂದ 50 ಜನ ಜೇನು ಪೆಟ್ಟಿಗೆ ತೊಗೊಂಡಿದ್ದಾರೆ. ಸೊ ಅವ್ರದ್ದೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿದ್ವಿ. ಈಗ ಸಪೋಸ್ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಬಂತು, ಸೊ ನೀವು ಯಾರ ಹತ್ರ ಹೇಳ್ತೀರಾ, ಗ್ರೂಪಲ್ಲಿ ನೀವು ಹಾಕಿ ನೀವು ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ, ನಿಮ್ಗೆ ಏನೇ ತೊಂದರೆ ಇದ್ರು. ಆಮೇಲೆ ಜೇನಿಗೆ ಕೃಷಿಗೆ ಸಂಬಂಧಪಟ್ಟಂಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಕಂಪ್ಲೀಟಾಗಿ ನನ್ನ ಹತ್ರನೇ ಸಿಗುತ್ತೆ. ಸೊ ಅದನ್ನು ಕೊಡ್ತೀವಿ. ಕ್ಯಾಪು ನಿಮ್ಮ ಹತ್ರ ಸಿಗುತ್ತೆ? ಎಲ್ಲ ಕ್ಯಾಪು, ಒಗೆತಿದಿಗೆ, ಗ್ಲೌಸು, ಚಿಮ್ಟ, ಚಾಕು ಎಲ್ಲ ಕಂಪ್ಲೀಟ್ ಸೆಟ್ ಸಿಗುತ್ತೆ. ISI 8 ಫ್ರೇಮ್ ಬಾಕ್ಸಸ್ ಇದು, ಓಕೆ. ಸೊ ಇದು ಒಂದು ವೆರೈಟಿ ಬಾಕ್ಸ್ ಇದೆ ನನ್ನ ಹತ್ರ. ಸೊ ಇದು 8 ಫ್ರೇಮ್ ಬಾಕ್ಸಸ್. ಇದು ಸೂಪರು ಎಲ್ಲ ಸೇರಿ 16 ಫ್ರೇಮ್ ಬರುತ್ತೆ. ಮತ್ತು ಈ ಬಾಕ್ಸಸ್ ಬಂದು ಇದೊಂದು ಬಾಕ್ಸು, ಇದು ರೇಟ್ ಬಂದು 4,500ದಿಂದ 5,500 ರೂಪಾಯಿವರೆಗೂ ಇದೆ. ಇದು ಪ್ರೈಸಸ್ ಇದೆ. ಇದು ಡಿಪೆಂಡ್ ಸ್ಟ್ಯಾಂಡ್ ಮೇಲೂ ಹೋಗುತ್ತೆ. ಇದು ಚಿಕ್ಕದು ಸ್ಟ್ಯಾಂಡ್ ಬೇಕು ಅಂದರೆ ನಿಮಗೆ ಈ ಥರ ಚಿಕ್ಕದು ಸ್ಟ್ಯಾಂಡ್ ಬೇಕು ಅಂದರೆ 4,000 ರೂಪಾಯಿ ಆಗುತ್ತೆ ವಿತ್ ಸೆಟ್ಟು. ಅಂದರೆ ಜೇನು ಪೆಟ್ಟಿಗೆ, ಕುಟುಂಬ ಮತ್ತು ಸ್ಟ್ಯಾಂಡು ಇದಾದರೆ 4,000 ರೂಪಾಯಿ ಆಗುತ್ತೆ. ಲಾಂಗ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ, ಓಕೆ, ಉದ್ದ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ, ಆ ಉದ್ದ ಸ್ಟ್ಯಾಂಡ್ ಆದರೆ 4,500 ರೂಪಾಯಿ ಆಗುತ್ತೆ. ಇನ್ನೊಂದು ವೆರೈಟಿ ಬಾಕ್ಸು ಅಲ್ಲಿದೆ, ತೋರಿಸ್ತೀನಿ ಬನ್ನಿ. ಅದು ಒಂದು ಮಾಡಲ್ ಇದೆ, ಓಕೆ. ISI ನ್ಯೂ ಬಾಕ್ಸಸ್ ಇದು. ಕೇರಳ ಮಾದರಿಯ 8 ಫ್ರೇಮಿನ ಬಾಕ್ಸ್ ಇದು. ಸೇಮ್ ಅಷ್ಟೇ ಬರುತ್ತೆ. ಇದು 4,500 ರೂಪಾಯಿ ಆಗುತ್ತೆ ದೊಡ್ಡ ಸ್ಟ್ಯಾಂಡ್ ಆದರೆ. ಚಿಕ್ಕ ಸ್ಟ್ಯಾಂಡ್ ಆದರೆ 4,000 ರೂಪಾಯಿ ಆಗುತ್ತೆ. ಜೇನು ಕುಟುಂಬ ಸೇರಿ ಎಲ್ಲ ಕಂಪ್ಲೀಟ್ ಸೆಟ್ಟು. Okay. ಈಗ ಏನು ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ತೋರಿಸಿದ್ದೀನ. ಓಕೆ. ಇದು ನೋಡಿದ್ರೆ ಸ್ಟ್ಯಾಂಡು, ಇದು ಕಾಲೋನಿ ಸಮೇತ ಬರುತ್ತೆ, ವಿತ್ ಹುಳುಗಳು ಸಮೇತ 4,500 ರೂಪಾಯಿ ಆಗುತ್ತೆ.